ಕೆರೆ ಬೇಟೆ ಅದರ ಹುಟ್ಟು ಹೇಗಾಯ್ತು? ಕೆರೆ ಬೇಟೆ ಸುಮಾರು 2 ವರ್ಷದ ಹಿಂದೆ ಅದರ ಹುಟ್ಟಾಗಿರೋಂಥ. ಕೆರೆ ಬೇಟೆ ಅಂದ್ರೆ ಏನು ಅನ್ನೋದು ಎಲ್ಲರ ಬದುಕೆ ಕೆರೆ ಬೇಟೆ. ಕೆರೆ ನೀರು ಬತ್ತದಾಗ ಮೀನು ಹಿಡಿತಾರೆ. ಮೀನು ಹಿಡಿಯುವಂಥದ್ದು ಜಗತ್ತಿನ ಎಲ್ಲಾ ಕಡೆನೂ ಇದೆ, ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಇದೆ. ಸಿನಿಮಾದಲ್ಲಿ ಕ್ರೌರ್ಯ ಇದೆಯಾ, ದ್ವೇಷ ಇದೆಯಾ? ಪ್ರೀತಿ, ಪ್ರೇಮ, ಅಸೂಯೆ, ದ್ವೇಷ, ಕಾಮ, ಕ್ರೋಧ, ಹಠ, ಸಿಟ್ಟು ಎಲ್ಲದೂ ಕೂಡ ಅದರಲ್ಲಿ ನಿಮಗೆ. ಡೈರೆಕ್ಟರ್ ಕತೆ ಹೇಳಿದಾಗ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಫಸ್ಟ್ ಟೈಮ್? ಎಷ್ಟೊಂದು ಸನ್ನಿವೇಶದಲ್ಲಿ ತುಂಬಾ ಚಾಲೆಂಜಿಂಗ್ ರೋಲ್ಸ್ ಇದೆ. ಅದನ್ನ ಮಾಡಿದೀನಿ ಅಂತ ನನ್ಗೆ ಇವಾಗ ನೆನ್ಸ್ಕೊಂಡ್ರೆ ಒಂಥರ ಖುಷಿ ಆಗತ್ತೆ. ಆ ಪಾತ್ರ ಮಾಡಿದೀನಿ, ನನಗೆ ಒಂದು ಹೆಮ್ಮೆ ಇದೆ ಪಾತ್ರ ಮಾಡಿರೋದ್ರ ಬಗ್ಗೆ. ಇಂಡಸ್ಟ್ರಿಯಿಂದ ಒಂದಿಷ್ಟು ಸ್ಟಾರ್ಗಳೆಲ್ಲ ಸಾಂಗ್ ನೋಡೋರು, ಟ್ರೈಲರ್ ನೋಡೋರು, ಆ ಫೀಡ್ಬ್ಯಾಕ್ ಹಿಂಗಿತ್ತು? ಮೇಡಮ್, ಸಿನಿಮಾನ ಯಾವತ್ತು ತೋರಿಸ್ತೀರಾ? ನಾವು ಸಿನಿಮಾ ನೋಡ್ಲೇಬೇಕು ಅನ್ಸ್ತೀರ. ದಿನಕರ್ ಅವರು ಸಿನಿಮಾ ನೋಡಿ ಫಸ್ಟ್ ಇಡೀ ಸಿನಿಮಾ ನೋಡಿದಂತ ವ್ಯಕ್ತಿ ಅವರೊಬ್ಬರೇ, ವಿತೌಟ್ ರೀರೇಖಾನೆ. ಸುದೀಪ್ ಸರ್ ಟ್ರೈಲರ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಇಷ್ಟ ಆಗದೆ ಮಾತಾಡೋ ಹರ್ಕತ್ ಅವ್ರಿಗೆ ಏನಿದೆ? ಎಲ್ರಿಗೂ ನಮಸ್ಕಾರ, ನಾನು ವಿಜಯ್ ಭರಮಸಾಗರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ಕನ್ನಡದಲ್ಲಿ ಸಾಕಷ್ಟು ನಿರೀಕ್ಷೆಯ ಸಿನಿಮಾಗಳು ಬಿಡುಗಡೆ ಆಗ್ತಾ ಇದ್ದಾವೆ. ಬಿಡುಗಡೆಯ ಸಾಲಿನಲ್ಲಿ ಕೂಡ ನಿಂತಿವೆ. ಆ ಸಾಲಿಗೆ ಕೆರೆ ಬೇಟೆ. ಎಸ್, ಕೆರೆ ಬೇಟೆ ಈಗಾಗಲೇ ಪೋಸ್ಟರಿಂದ ಹಿಡಿದು ಟ್ರೈಲರ್ ಮತ್ತು ಸಾಂಗ್ವರೆಗೂ ಸಾಕಷ್ಟು ಸೌಂಡ್ ಮಾಡಿದೆ. ಇತ್ತೀಚೆಗೆ ರಿಲೀಸ್ ಆದಂಥ ಟ್ರೈಲರ್ ಸಾಕಷ್ಟು ಮೆಚ್ಚುಗೆ ಪಡೆದಿದೆ. ಕೆರೆ ಬೇಟೆ ಅಂದರೆ ಏನು, ಕೆರೆ ಬೇಟೆಯ ಹಿನ್ನೆಲೆ ಏನು, ಅಲ್ಲಿಯ ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿ ಏನೆಲ್ಲ ಇದೆ, ಅದೆಷ್ಟು ಮಾತಾಡಲಿಕ್ಕೆ ಸಿನಿಮಾದ ಹೀರೋ ಗೌರಿಶಂಕರ್ ನಮ್ಮ ಜೊತೆ ಇದ್ದಾರೆ. ಹಾಗೆ ನಾಯಕಿ ಬಿಂದು ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಮಿಬ್ಬರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಗೌರಿಶಂಕರ್? ಆರಾಮ್. ತುಂಬಾ ದಿನಗಳ ನಂತರ ನಿಮ್ಮನ್ನು ಭೇಟಿ ಆಗ್ತಿದೀವಿ. ಈಗ ಮತ್ತೆ ಸೌಂಡ್ ಮೂಲಕ ನೀವು ಬರ್ತಾ ಇದೀರಿ. ಒಳ್ಳೆ ಪ್ರಯತ್ನ ಮಾಡಿದೀವಿ. ಆ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ. ಖಂಡಿತ ಒಳ್ಳೆ ಪ್ರಯತ್ನಕ್ಕೆ ಯಾವತ್ತಿದ್ರು ಫಲ ಸಿಕ್ಕದೇ ಸಿಗುತ್ತೆ. ಅದಕ್ಕೆ ಕೆರೆ ಬೇಟೆ ಸಾಕ್ಷಿ. ಎಸ್, ಕೆರೆ ಬೇಟೆ ಅದರ ಹುಟ್ಟು ಹೇಗಾಯ್ತು ವಿವರವಾಗಿ ಹೇಳಿ. ಕೆರೆ ಬೇಟೆ ಸುಮಾರು 2 ವರ್ಷದ ಹಿಂದೆ ಅದರ ಹುಟ್ಟಾಗಿರೋಂಥದ್ದು. ಅಂದರೆ ನಾನು ರಾಜಹಂಸ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ನಡೀತಾ ಇತ್ತು ಪ್ಲ್ಯಾನು. ಇಲ್ಲಿ ಮಾಡಬೇಕು ಅಂತಂದರೆ ನಮಗೆ ಆಸೆ ಇರುತ್ತೆ, ಬಟ್ ಆ ಒಂದು ಗೆಲುವು ಅನ್ನೋದು ಭಾರಿ ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟಾಗಿ ಒಂದು ಗೆಲುವು ಸಿಕ್ಕಿದಾಗ ನಿಮಗೆ ನಾವು ಅಂದ್ಕೊಂಡು ಒಂದು ಕನಸುಗಳನ್ನು ನೀಟಾಗಿ ಈಡೇರಿಸೋಂಥ ಒಂದು ಟೀಮ್ ಸಿಗುತ್ತೆ. ಇದು ಬಟ್ ಇಲ್ಲಿ ಆಗಲ್ಲ. ಮತ್ತೊಂದು ಸೋಲಾದಾಗ ಮತ್ತೆ ಇನ್ನೊಂದು ನಮ್ಮ ವೇವ್ ಲೆಂತಿಗೆ ಅಡ್ಜಸ್ಟ್ ಆಗೋಂಥ ಇನ್ನೊಂದು ಟೀಮ್ ಬೇಕು. ಹೀಗಿದ್ದಾಗ ಮಧ್ಯದಲ್ಲಿ ಮತ್ತೆ ಕರೋನಾ ಬಂತು, ಇನ್ನೊಂದಾಯಿತು, ಸ್ವಲ್ಪ ಲೇಟ್ ಆಯಿತು. ಒಂದು ಸೋಲು ಸುಮಾರು ದಿವಸ ಬೇಕು ಸುಧಾರಿಸ್ಕೊಳ್ಳೋಕ್ಕೆ. ಅಲ್ಲಿಂದ ನಮಗೆ ರಾಜ್ಗುರು ಪರಿಚಯ ಆಯಿತು. ಅವರೊಂದು ಕತೆ ಲೈನ್ ಹೇಳಿದ್ರು, ಬಂದು ಸರ್ ಹಿಂಗಿದೆ ಸಿನಿಮಾ. ಅವರು ಆ್ಯಕ್ಚುಲಿ ನಮ್ಮೂರು ಕಡೆ, ಸ್ವರ್ಬಾದ್ ಕಡೆ. ಒಂದು ಲೈನ್ ಹೇಳಿದರು, ಹೀಗೀಗಿದೆ, ಹೀಗೀಗ ಸಿನಿಮಾ ಅಂತ. ಒಂದು ಲೈನ್ ಕೇಳ್ತಿದ್ದಾಗೆ ನಿಧಾನವಾಗಿ ನಾನು ಅವರೆಲ್ಲ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಸಿನಿಮಾನ ಮಾಡಿದರೆ ಒಂದು ಮಲ್ನಾಡ್ ನೇಟಿವಿಟಿಗೆ ಮಾಡೋಣ. ಯಾಕೆಂದರೆ ನಿಮಗೂ ಆ ಊರ ಬಗ್ಗೆ ಗೊತ್ತಿದೆ, ನನಗಂತೂ ಸಂಪೂರ್ಣ ಸ್ಟ್ರೆಂತ್ ಇದೆ. ಹೋದರೆ ಆ ಥರದ ಬ್ಯಾಕ್ ಡ್ರಾಪಲ್ಲಿ ಇಟ್ಕೊಂಡು ಹೋದರೆ ಸಿನಿಮಾ ವರ್ಕ್ ಆಗುತ್ತೆ. ಇದು ಆ ಥರ ಏನಾದ್ರು ಪ್ರಯತ್ನ ಮಾಡೋಣ ಅಂತ ಅಲ್ಲಿಂದ ಶುರುವಾಯಿತು. ಶುರುವಾಗಿ ನಾನು ಅವರು ಇಬ್ಬರೇ ಒಂದು ಯೂಶ್ವಲಿ ಸ್ಕ್ರಿಪ್ಟ್ ಅಂದರೆ ಏನಾಗುತ್ತೆ ಗೊತ್ತಾ, ಒಂದು 6-7 ಜನ ತಂಡ ಕೂತ್ಕೊಳ್ಳೋದು ಒಂದು ಮಾಮೂಲಿ ಒಂದು ಪದ್ಧತಿ. ನಾವೇನೇನೂ ಇಲ್ಲ. ನಾನು ಅವರಿಬ್ಬರೇ 6 ತಿಂಗಳು ಜೊತೆಗೆ ನಮ್ಮ ತಮ್ಮ ಎಲ್ಲಾದರೂ ಬರೋನು ಸಂಜೆ 6 ತಿಂಗಳು ಸ್ಕ್ರಿಪ್ಟು ಡೈಲಾಗು ಅದ್ರ ಮೇಲೆ ತಪಸ್ಸು ಮಾಡಿದ್ವಿ. ಇಬ್ಬರು ಕೂಡ ಸೇರಿ ಸ್ಕ್ರಿಪ್ಟು ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿದ್ವಿ. ಡೈಲಾಗ್ಸನ್ನು ನಾನು ಬರೆದೆ, ಜೊತೆಗೆ ಅವರು ಕೂಡ ಕೂತಿರೋರು. ಓವರಾಲ್ ಡಿಸ್ಕಷನ್ ಮಾಡ್ಕೊಳ್ತಾ ಹೇಗಬೇಕು ಅಂತ ಫಸ್ಟು ಒಂದೊಂದೇ ಕೆಲಸನ ಏನು ಮಾಡಿದ್ವಿ ಅಣ್ಣ, ಹಂತವಾಗಿ ಮಾಡ್ತಾ ಬಂದ್ವಿ. ಒಂದು ಸ್ಕ್ರಿಪ್ಟ್ ಲಾಕ್ ಆಗೋ ತನಕ ಬೇರೆ ತಲೆ ಕೆಡ್ಸ್ಕೊಂಡಿಲ್ಲ. ಆಮೇಲೆ ಹಾಗೆ ಲೊಕೇಶನ್, ಈ ಥರದ ಪ್ರೊಸೆಸ್ ಶುರು ಆಯಿತು. ಈಗ ಹೆಚ್ಚು ಕಡಿಮೆ ಕರೆಕ್ಟಿಗೆ ನಾಡ್ದು ಮಾರ್ಚ್ 15 ಬಂದರೆ ನಾವು ಸ್ಕ್ರಿಪ್ಟಿಗೆ ಕೂತಿ 2 ವರ್ಷ ಆಗುತ್ತೆ. 2 ವರ್ಷ ಮಾರ್ಚ್ 15 ಕೂತಿದ್ದು. 2 ವರ್ಷ ಅಂತಂದ್ರೆ ನಿಮ್ಗೆ ಸ್ಕ್ರಿಪ್ಟ್ ನಾನು ಹೇಳ್ತಿರೋದು ಡೇ ಬಿಗಿನ್, ಸ್ಕ್ರಿಪ್ಟಿಂದ ಹಿಡಿದು ಎಲ್ಲ ಥರದ ವರ್ಕ್. ಓಕೆ, ಕೆರೆ ಬೇಟೆ ಇತ್ತೀಚೆಗೆ ನಾವು ನೋಡ್ದಂಗೆ ಟ್ರೈಲರ್ ಸಾಕಷ್ಟು ಸೌಂಡ್ ಮಾಡ್ತೀವಿ. ಹೌದು. ಅದರ ಮೇಕಿಂಗ್ ಸ್ಟೈಲ್ ಇರ್ಬೋದು, ಭಾಷೆ ಇರ್ಬೋದು, ಆ DOP ಕೆಲಸ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಎಲ್ಲದೂ ಕೂಡ ಸಿನಿಮಾದ ವಿಶೇಷ ಮತ್ತು ವಿಶಿಷ್ಟತೆಯನ್ನು ತೋರಿಸ್ತದೆ. ಸೊ ಮುಖ್ಯವಾಗಿ ಕೆರೆ ಬೇಟೆ ಭಾಳ ಜನಗಳಿಗೆ ಗೊತ್ತಿಲ್ಲ. ಕೆರೆ ಬೇಟೆ ಅಂದರೆ ಏನು ಅನ್ನೋದು ಇಲ್ಲಿ ಮಲೆನಾಡಿನ ಭಾಗದಲ್ಲಿ ನಡೀತಕ್ಕಂಥ ಒಂದು ಕಲ್ಚರ್. ಹೌದು. ಸೊ ಅದನ್ನ ಇಟ್ಕೊಂಡು ನೀವು ಸಿನಿಮಾ ಮಾಡಿದ್ದೀರಾ. ಸೊ ಅದ್ರ ಬಗ್ಗೆ ಸ್ಪಷ್ಟನೆ ಅಣ್ಣ. ಕೆರೆ ಬೇಟೆ ಅನ್ನೋದು ಮಲೆನಾಡು ಕಡೆಗೆ ನಡೆಯುವಂಥ ಒಂದು ಪದ್ಧತಿ, ಸಂಸ್ಕೃತಿ, ಒಂದು ಆಚರಣೆ, ಒಂದು ಹಬ್ಬದ ಥರ ಅಂತ ಅನ್ಕೊಳ್ಳಿ. ವರ್ಷಿಡೀ ಏನು ನಡೆಯಲ್ಲ ಅದು. ವರ್ಷದಲ್ಲಿ ಒಂದು ಸೀಸನಲ್ಲಿ ಒಂದು ಕೆರೆಯಲ್ಲಿ ಒಂದು ವರ್ಷಕ್ಕೆ ಸಣ್ಣ ಮಳೆಗಾಲದಲ್ಲಿ ಮೀನು ಮರಿಗಳಾಗಿರ್ತವೆ. ಜೇವ್ರು ಬೇಸಿಗೆ ಬರೋ ಅಷ್ಟೊತ್ತಿಗೆ ದೊಡ್ಡದಾಗಿರುತ್ತೆ. ಕೆರೆ ನೀರು ತುಂಬಿದಾಗ ಮೀನು ಹಿಡಿಯೋಕ್ಕಾಗಲ್ಲ. ಸಿಂಪಲ್ ಜನಕ್ಕೆ ಅರ್ಥ ಆಗಂಗೆ ಹೇಳ್ಬೇಕಂದ್ರೆ ಕೆರೆ ನೀರು ಬತ್ತದಾಗ ಮೀನು ಹಿಡಿತಾರೆ. ಮೀನು ಹಿಡಿಯೋ ಅಂಥದ್ದು ಜಗತ್ತಿನ ಎಲ್ಲಾ ಕಡೆನೂ ಇದೆ, ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಇದೆ. ಗಾಳ ಹಾಕ್ತಾರೆ, ಕೆಲವರು ಬಲೆ ಹಾಕ್ತಾರೆ, ಇನ್ನು ಕೆಲವರು ಮೀನಿನ ಏನದು ಇದ್ರ ಥರ ಬರುತ್ತಲ್ಲೇನು ಈ ಅಯಸ್ಕಾಂತ ಥರದೊಂದು ಇದನ್ನ ಮಾಡಿ ಹಾಕ್ತಾರೆಲ್ಲ. ಆ ಥರ ಏನೇನು ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇದೆ.
ನಮ್ಮ ಸಿನಿಮಾದ ಮಲೆನಾಡು ಭಾಗದಲ್ಲಿ ಕೂಣಿ ಹಾಕಿ ಹಿಡಿಯುವಂಥದ್ದು ಒಂದು ಪದ್ಧತಿ. ಈ ಸಿನಿಮಾ ಕತೆ ನಡೆಯೋದು ಕೂಡ 20 ವರ್ಷದ ಹಿಂದಿನ ಇದು. ಈಗಲೂ ಕೂಡ ಅಷ್ಟೇ ಸಂಭ್ರಮವಾಗಿದೆ. ನಾನು ಶಿವಮೊಗ್ಗ ಜಿಲ್ಲೆಯವನಾದರೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಸೊರಬ, ಆ ಕಡೆ ಹಾವೇರಿ ಜಿಲ್ಲೆಯಲ್ಲಿ ಹಾನಗಲ್ಲು, ಆನವಟ್ಟಿ, ಅದಾದ ನಂತರ ನಿಮ್ಗೆ ಸುಮಾರು ಕಡೆ ಕೆರೆಬೇಟೆ ಅನ್ನೋದು ಹೆಸರುಗಳು ಕೆಲವು ಕಡೆ ಬೇರೆ ಬೇರೆ ಇದೆ. ನೀವು ರಾಯಚೂರು ಕಡೆಯಿಂದ ಹಿಡಿದು ಎಲ್ಲ ಕಡೆಯಿಂದ ಇದೆ. ನಮ್ಮನೆ ಡಿಸ್ಟ್ರಿಬ್ಯೂಟರ್ ಜೇಣಿ ಹೇಳ್ತಿದ್ರು, ನಮ್ಮೂರಲ್ಲೂ ನಾವು ಸಣ್ಣಕ್ಕಿದ್ದಾಗ ಇದೇ ಥರ ಆಡ್ತಿದ್ವಿ, ಹೆಸರು ಬೇರೆ ಅಂತ. ಅಂದರೆ ನೀವು ಕುಣಿ ಹಾಕಿ ಹಿಡಿತಿದ್ದೀರಾ, ಇನ್ನು ಕೆಲವರು ಒಡೂಲ್ ತಗೊಂಡೋಗಿ ಒಂದು ಇದ್ರ ಥರ ಇಟ್ಟು ಬರ್ತಾರೆ, ಸೇಮ್ ಕುಣಿನ ಉಲ್ಟಾ ಇಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ಪದ್ಧತಿಲಿ. ಹಾಗಾಗಿ ಇದೆಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆ ಥರದ ಒಂದು ಕತೆ ಕೆರೆಬೇಟೆ ಅಂದ್ರೆ ಅಷ್ಟೇ. ಹಾಗಂತ ಇಡೀ ಸಿನಿಮಾ ಕೆರೆಬೇಟೆಯಲ್ಲಿ ಹೋಗೋಂಥ ಸಿನಿಮಾ ಅಲ್ಲ. ಈಗ ಯೂಶುವಲ್ ಆಗಿ ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದಾರೆ. ಕೆರೆಬೇಟೆ ಅಂದರೆ ಅದರದ್ದೊಂದು ಏನು ಸ್ಪೋರ್ಟ್ಸ್ ಥರ ಇರ್ಬೋದು, ಅದಕ್ಕೊಂದು ಗೆದ್ದೋರಿಗೆ ಪ್ರೈಸ್, ಆ ಥರ ಏನಿಲ್ಲ. ಇದೊಂದು ಸಂಭ್ರಮ. ಒಂದು 10,000 ಜನ, 100,000 ಜನ, 1,000 ಜನ. ಕೆರೆ ದೊಡ್ಡದಾಗಿದ್ದಾಗ 1,000 ಜನ, ಸಣ್ಣದಾಗಿತ್ತು ಅಂದರೆ 100,000 ಜನ ಸೇರಿ ಅವ್ರವ್ರ ತಾಕತ್ತು, ಅವ್ರವ್ರ ಅದೃಷ್ಟ. ಅಲ್ಲಿ ತಾಕತ್ತು ಬರಲ್ಲ, ಅಲ್ಲಿ ಅದೃಷ್ಟಕ್ಕೆ ಎಷ್ಟೆಷ್ಟು ಮೀನು ಸಿಗುತ್ತಾ, ಈಗ ಸಿಕ್ಕದಂತವನು ಸಿಗದಿದ್ದವನಿಗೆ ಕೊಡ್ತಾನೆ. ಎಲ್ಲರೂ ಸೇರಿ ಒಂದು ಅಡಿಗೆ ಮಾಡಿ ಒಂದು ಸಂಭ್ರಮ ಮಾಡೋ ಗ್ರಾಮೀಣ ಪ್ರದೇಶದಲ್ಲಿ ನಡೆಯತಕ್ಕಂಥ ಒಂದು ಅದ್ಭುತವಾದಂತ ಕಲ್ಚರ್. ಹೌದೌದು. ಕೆರೆಬೇಟೆ ಶೀರ್ಷಿಕೆ ನೋಡಿದ ತಕ್ಷಣ ಆ ಶೀರ್ಷಿಕೆ ಮೇಲೆ ಬ್ಲಡ್ ಶೇಡ್ ಇದೆ. ಸಿನಿಮಾದಲ್ಲಿ ಕ್ರೌರ್ಯ ಇದೆಯಾ, ದ್ವೇಷ ಇದೆಯಾ? ಆಮೇಲೆ ಟ್ರೈಲರ್ ನೋಡಿದ ತಕ್ಷಣ ಒಂದು ಪ್ರೀತಿ ಕೂಡ ಇದೆ. ಆ ಬಗ್ಗೆ ಖಂಡಿತವಾಗೋಣ. ಸಿನಿಮಾ ಅದನ್ನೇ ನಾನು ಹೇಳಿರೋದು. ಕೆರೆಬೇಟೆ ಸಿನಿಮಾ ಇರ್ಬೋದು, ಕೆರೆಬೇಟೆ ಸಿನಿಮಾ ನಡೆಯುವಂಥ ಬ್ಯಾಕ್ ಡ್ರಾಪ್ ಮಲ್ನಾಡು ಇರ್ಬೋದು. ಅಂದರೆ ಮಲ್ನಾಡು ಅಂತಂದರೆ ಶಿವಮೊಗ್ಗ ಜಿಲ್ಲೆ ಎಲ್ಲದೂ ಬಂತು. ಯೂಶ್ವಲ್ ಆಗಿ ಏನು ಗೊತ್ತಾ, ನನ್ನ ಸ್ನೇಹಿತರು ಇರ್ಬೋದು, ನಿಮಗೂ ಬೇಕಾದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಮಲೆನಾಡು ಭಾಗದವರು. ನಿಮ್ಮ ಮಲೆನಾಡು ಅಂದರೆ ಏನಲ್ಲೇ, ಅದ್ಭುತ ವೆದರು, ಅದ್ಭುತ ನೇಚರು, ಅದ್ಭುತ ಗುಡ್ಡ, ಅದ್ಭುತ ಮಳೆ, ಅದ್ಭುತ ಗಿಡ, ಅಟ್ಮಾಸ್ಫಿಯರ್ ಅಂತ ಹೇಳ್ತಾರೆ. ಆದರೆ ಅದು ಒಂದೇ ಅಲ್ಲ. ಅವೆಲ್ಲವೂ ಏನು ಗೊತ್ತಾ, 1 ದಿವಸ 2 ದಿವಸ ಇದ್ದು ಹೋಗೋದು ಬೇರೆ. ಅಲ್ಲಿ ಬದುಕಿ ನೀವು ಭಾಳ ಅಷ್ಟೊತ್ತಿಗೆ ಈ ಹಸಿರು ಅನ್ನೋದು ಎಷ್ಟು ತಂಪಿದೆ, ಅಷ್ಟೇ ನಿಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟು ಮಳೆ ಇದೆಯೋ ಅಷ್ಟೇ ಉರಿ ಬಿಸಿಲಿದೆ. ಅದೇ ಥರನೇ ಅಲ್ಲಿ ಇರುವಂಥ ಒಬ್ಬ ವ್ಯಕ್ತಿ, ಅಂದರೆ ಅಲ್ಲಿ ಎಲ್ಲ ಪಾತ್ರಗಳಿರ್ಬೋದು, ಅದ್ರಲ್ಲಿ ಮೇಯ್ನು ಹೀರೋ ಪಾತ್ರದಲ್ಲೇ ಇರ್ಬೋದು. ಅದನ್ನೆಲ್ಲವನ್ನೂ ನಿಮ್ಗಲ್ಲಿ ತೋರಿಸ್ತೀವಿ. ಅಂದರೆ ಪ್ರೀತಿ, ಪ್ರೇಮ, ಅಸೂಯೆ, ದ್ವೇಷ, ಕಾಮ, ಕ್ರೋಧ, ಹಠ, ಸಿಟ್ಟು ಎಲ್ಲದೂ ಕೂಡ ಅದರಲ್ಲಿ ನಿಮಗೆ ತೋರಿಸಿದ್ವಿ. ಅಂದರೆ ಈ ಸಿನಿಮಾ ಕೆರೆಬೇಟೆ ಬರೀ ಒಂದು ನೇಚರ್ ಮೇಲೆ, ಪ್ರಕೃತಿ ಮೇಲೆ ಈ ಥರದ್ದಂತಲ್ಲ. ಅದು ಅವೆಲ್ಲವೂ ಕೂಡ ಪಾತ್ರ ಆಗಿ ಸಿನಿಮಾದ ಒಳಗಡೆಗೆ ಬ್ಯಾಕ್ ಡ್ರಾಪಲ್ಲಿ ಆ್ಯಕ್ಟ್ ಮಾಡಿದೆ ಅವೆಲ್ಲವೂ ಒಂದು ಸಿನಿಮಾದಲ್ಲಿ. ಈ ಸಿನಿಮಾ ಓವರ್ ಆಲ್ ಆಗಿ ಕೆರೆಬೇಟೆ ಅನ್ನೋದು ಮಾತ್ರ ಅಲ್ಲ, ಅಲ್ಲಿರುವಂಥ ಒಂದು ಏನು ಆ ಜಗತ್ತು, ಅಲ್ಲಿರೋ ಒಂದು ಮಲೆನಾಡು ಭಾಗದ ಒಂದು ಅವರ ಕಟ್ಟುಪಾಡು, ಬದುಕು, ಇದನ್ನ ಎಲ್ಲರಿಗೂ ಅಲ್ಲಿ ನಡೆಯುವಂಥ ಒಂದು ಘಟನೆ. ಅದು ಅನ್ವಯ ಎಲ್ಲರಿಗೂ ಆಗುತ್ತೆ, ಬರೀ ಮಲೆನಾಡವ್ರಿಗೆ ಅಂತಲ್ಲ. ಒಬ್ಬ ವ್ಯಕ್ತಿಲಿ ಒಂದು ಕನಸಿದೆ ಅಂತಂದ್ರೆ ಬರೀ ಕನಸು ಅಲ್ಲಿಗೆ ಮಾತ್ರನಾ? ಎಲ್ಲರಲ್ಲೂ ಕನಸಿರುತ್ತೆ. ಒಬ್ಬೊಬ್ಬನು ಅವನೊಂದು ಶಕ್ತಿಗೆ ಅನುಸಾರವಾಗಿರುತ್ತೆ. ಆ ಶಕ್ತಿಗೆ ಅನುಸಾರವಾಗಿರೋ ಒಂದು ಹೋರಾಟವೇ ಇದು. ಹಾಗಾದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಆಚರಣೆ ಬರೀ ಒಂದು ಆ ಭಾಗಕ್ಕಷ್ಟೇ ಸೀಮಿತ ಆಗ್ತದ ಅಥವಾ ನೋಡೋರಿಗೂ ಕನೆಕ್ಟ್ ಆಗ್ತಾ ಹೋಗ್ತದ ಅಂತ? 100% ಅಣ್ಣ. ಈ ಸಿನಿಮಾ ನಿಮ್ಗೆ ಈಗಲ್ಲ, ನಮ್ಮ ಟ್ಯಾಬ್ಲೋ ವೆಹಿಕಲ್ಗಳೆಲ್ಲ ಇಂಟರ್ ಕನ್ನಡ ಪ್ರಮೋಷನ್ ಮಾಡ್ತಿದ್ದಾರೆ. ಅವ್ರುಗಳೇ ಹೇಳ್ತಾರೆ, ಅಲ್ಲಿಂದ ನಿಮ್ಗೆ ನಮ್ಮ ಸಿನಿಮಾ ಡೈಲಾಗ್ಗಳು ಇನ್ನೊಂದು ಏನು ಗೊತ್ತಾ, ತುಂಬ ಏನೋ ಒಂದು ಹೊಸದಾಗಿ ಅವರಿಗೆ ಫೀಲ್ ಆಗಕ್ಕೆ ಶುರುವಾಗಿದೆ. ಸಿನಿಮಾ ಓವರಾಲ್ ಆ ಒಂದು ಸಿನಿಮಾ, ನಮ್ಮ ಒಂದು ಪಾತ್ರಗಳಿರ್ಬೋದು, ಅಲ್ಲಿ ಆ್ಯಕ್ಟ್ ಮಾಡಿದವ್ರು ಇರ್ಬೋದು, ಅದಕ್ಕೆ ಅದು ಪ್ಲೇ ಇರ್ಬೋದು, ಆ ಕತೆ ಇರ್ಬೋದು, ಏನಂತಂದ್ರೆ ಏನೋ ಒಂದು ಹೊಸ ಸೊಗಡು. ಈಗೇನು ಗೊತ್ತಾ, ಈಗ ಎಕ್ಸಾಂಪಲ್ ನಮ್ಮ ಸಿನಿಮಾದಲ್ಲಿ ಇರೋ ಡೈಲಾಗ್ಗಳು ಅವೆಲ್ಲವೂ ಏನು ಗೊತ್ತಾ, ಅವ್ರಿಗೆ ಒಂಥರ ಫ್ರೆಶ್ ಆಗಿ ಕಿವಿ ಕೇಳಿದೆ. ಅರ್ಥ ಆಗದಿರೋ ಥರದ್ದಲ್ಲ, ಅರ್ಥ ಆಗ್ತಿದೆ, ಬಟ್ ಏನು ಅಂದರೆ ಹೊಸದಾಗಿದೆಯಲ್ಲ ಸೌಂಡಿಂಗು ಅಷ್ಟೇ. ಮತ್ತೆ ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಹಿಂಗ್ ಸೌಂಡಿಂಗ್ಗಳು ಹೊಸದಾಗಿ ಬರುತ್ತೆ, ಇದರಲ್ಲೂ ಅಷ್ಟೇ. ಲೈವ್ ಇನ್ಸ್ಟ್ರೂಮೆಂಟ್ ಅಲ್ಲಿ ತಬಲ ಒಂದು ತರ ಬರೋದು, ಈಗ ಅದರಲ್ಲಿ ಬೇರೆ ತರ ಒಂದು ಸ್ವಲ್ಪ ಚೇಂಜಸ್. ಈ ಒಂದು ಸೌಂಡಿಂಗ್ 100 ಕಿಲೋಮೀಟರ್ಗೂ ಭಾಷೆ, ಆಮೇಲೆ ಆಹಾರ ಪದ್ಧತಿ. ಹೌದು. ಖಂಡಿತ ಎಲ್ಲರಿಗೂ ಈ ಹೇಳ್ತೀನಲ್ಲ, ಕತೆ ನಡೆಯುವಂತ ಜಾಗ ಬಂದು ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ. ಬಟ್ ಅದು ಕನೆಕ್ಟ್ ಆಗೋದು ನಿಮ್ಮ ಜಗತ್ತಿನ ಎಲ್ಲರಿಗೂ, ಅದು ನಮ್ಮ ದೇಶದ, ನಾನು ಹೇಳೋದು ಬರೀ ಕರ್ನಾಟಕ ಹೇಳ್ತಿಲ್ಲ. ಸಿನಿಮಾ ಚೆನ್ನಾದ್ರೆ ಎಲ್ಲಾ ಭಾಗದವರಿಗೂ ಅನ್ವಯಿಸೋ ಅಂಥದ್ದು, ಎಲ್ಲರ ಬದುಕಲ್ಲೂ ನಡೆಯೋ ಅಂಥದ್ದು, ಎಲ್ಲರ ಬದುಕೇ ಕೆರೆಬೇಟೆ. ಸಿನಿಮಾದಲ್ಲಿ ನೀವು ಕೂಡ ಬೇಟೆ ಆಡ್ತೀರ ಒಂದು ಹೆಣ್ಣು ಮೀನನ್ನ. ಇಲ್ಲೇ ಕೂತಿದ್ದಾರೆ ಬಿಂದು ಅವರೇ, ನಿಮ್ಮ ಇದು ಮೊದಲನೇ ಸಿನಿಮಾ ಅಂತ ಹೇಳಿದ್ರಿ. ಡೈರೆಕ್ಟರ್ ಕತೆ ಹೇಳಿದಾಗ ಆ ಪಾತ್ರಕ್ಕೆ ಎಷ್ಟು ಕನೆಕ್ಟ್ ಆಗ್ತಾ ಹೋದ್ರಿ? ಆಮೇಲೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮಗೆ ಫಸ್ಟ್ ಡೈರೆಕ್ಟರ್ ಹೇಳಿದ್ದು ಕತೆ, ನಾನು ಆಡಿಷನ್ಗೆ ಹೋದಾಗ ಡೈರೆಕ್ಟರ್ ಕತೆ ಹೇಳಿದ ತಕ್ಷಣನೇ ನನಗೆ ಕನೆಕ್ಟ್ ಆಯ್ತು. ಯಾಕಂತ ಹೇಳಿದ್ರೆ ಇವಾಗ ಏನೋ ನಾನು ಆಕ್ಟ್ ಮಾಡಕ್ ಹೋಗಿದ್ದೀನಿ ಆ ರೀತಿ ಎಲ್ಲ ಕನೆಕ್ಟ್ ಆಗಿದ್ದು. ಒಂದು ಕತೆ ತುಂಬಾ ಚೆನ್ನಾಗಿದೆಯಲ್ಲ, ವಿಭಿನ್ನವಾಗಿದೆ. ಒಂದು ಪಾತ್ರ, ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಅದೇ ಇಂಪಾರ್ಟೆನ್ಸ್ ಇದೆ ಅದ್ರದ್ದೇ. ಈಗ ಬರ್ಬೇಕಲ್ಲ ಅಂತ ಯಾವ ಪಾತ್ರನೂ ಅಲ್ಲಿ ಬಂದು ಹೋಗಿಲ್ಲ, ಎಲ್ಲದಕ್ಕೂ ಒಂದೊಂದು ಇಂಪಾರ್ಟೆನ್ಸ್ ಇದೆ ಆ ಪಾತ್ರಕ್ಕೆ. ಸೊ ಅದೇ ರೀತಿ ಶೂಟಿಂಗ್ ಟೈಮಲ್ಲೂ ಅಷ್ಟೇ, ನಾನು ಅನ್ಕೊಂಡು ಹೋಗಿದ್ದೆ ಬೇರೆ. ಅಂದ್ರೆ ಮೀನಾ ಕ್ಯಾರೆಕ್ಟರ್ ಜಸ್ಟ್ ನಾನೇನು ವರ್ಕ್ಶಾಪ್ ಮಾಡಿರ್ತೀನಿ ಅದನ್ನ ಆಕ್ಟ್ ಮಾಡಿ
ಬರೋದು ಅಂತ ಆ ರೀತಿನೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಬಟ್ ಆ ರೀತಿ ಆಗ್ಲಿಲ್ಲ ಎಲ್ಲೋ. ಯಾಕಂತ ಹೇಳಿದ್ರೆ ಸತತವಾಗಿ ಆಲ್ಮೋಸ್ಟ್ 30 days ಒಂದು ಶೆಡ್ಯೂಲ್ ಎಲ್ಲೂ ಬ್ರೇಕ್ ಇಲ್ಲದೆ ಮಾಡಿದಾಗ ನಾವು ಅದೇ ಇದ್ರಲ್ಲೇ ಇರ್ತೀವಿ, ಹ್ಯಾಂಗ್ ಓವರ್ ಅಲ್ಲಿ. ಬೆಳಗ್ಗೆ ಎದ್ದಿ ಸಂಜೆ ಪ್ಯಾಕಪ್ ಅಂದಿ ಮತ್ತೆ ಬೆಳಗ್ಗೆ ಎದ್ದಿ ಅದೇ ಇದಕ್ಕೆ, ಮನೆಗೆಲ್ಲೂ ಹೋಗಿ ನಮ್ಗೆ ಡಿಸ್ಟ್ರಾಕ್ಷನ್ ಇಲ್ಲ ಅಥವಾ ಮತ್ತೊಂದ್ ಏನು ಇಲ್ಲ, ಅದೇ ಪಾತ್ರದಲ್ಲಿ ಇರ್ತಾ ಇದ್ವಿ. ಆಮೇಲೆ ನಮ್ಗೆ ಆ ಪಾತ್ರಕ್ಕೆ ಒಳಗ್ ಆಗ್ಬಿಡ್ತಾ ಇದ್ವಿ. ಇವಾಗ ನಾನು ಬಟ್ಟೆನೂ ಅದೇ ಹಾಕೊಂಡಿರ್ತೀನಲ್ವ, ಅವಳು ಹೆಂಗ್ ನಡೀತಾಳೆ ಅದು ಇದು, ಅವ್ರು ಹೆಂಗ್ ಮಾತಾಡ್ತಾಳೆ ಮಲೆನಾಡು ಭಾಷೆಯಲ್ಲಿ ಅಂದ್ರೆ ಕ್ಯಾರೆಕ್ಟರ್ ಮೀನಾ. ಸೊ ಅದೇ ರೀತಿ ನನ್ಗೆ ಈಸಿ ಆಯ್ತು ಇನ್ಫ್ಯಾಕ್ಟ್ ಪಾತ್ರ ಮಾಡ್ಬೇಕಾದ್ರೆ. ಆದ್ರೆ ಎಷ್ಟೊಂದು ಸನ್ನಿವೇಶದಲ್ಲಿ ತುಂಬಾ ಚಾಲೆಂಜಿಂಗ್ ರೋಲ್ಸ್ ಇದೆ. ಅದನ್ನ ಮಾಡಿದೀನಿ ಅಂತ ನನ್ಗೆ ಇವಾಗ ನೆನ್ಸ್ಕೊಂಡ್ರೆ ಒಂಥರ ನನ್ ಬಗ್ಗೆ ಚೆನ್ನಾಗ್ ಅನ್ಸತ್ತೆ. ಅದನ್ನ ಇವ್ರು ಹೇಳ್ಬೇಕು, ನಾನಲ್ಲ. ಬಟ್ ಹಂಗ ಅನ್ಸತ್ತೆ, ಒಂಥರ ಖುಷಿ ಆಗತ್ತೆ ಆ ಪಾತ್ರ ಮಾಡಿದೀನಿ. ನನಗೆ ಒಂದ್ ಹೆಮ್ಮೆ ಇದೆ ಪಾತ್ರ ಮಾಡಿ. ಇವರು ಮಲೆನಾಡಿನವರು, ಆ ಭಾಷೆ ಹಿಡಿತಾ ಇದೆ. ಯಾಕಂದ್ರೆ ಆ ಭಾಷೆ ಸುರಾಗಿ ಹೇಳ್ತಾ ಹೋಗ್ತಾರೆ. ನೀವು ಬೆಂಗಳೂರಲ್ಲಿ ಸಿಟಿನಲ್ಲಿ ಬೆಳೆದವರು, ಆ ಭಾಷೆ ಹೆಂಗ್ ಕನೆಕ್ಟ್ ಆಯ್ತು? ಅದು ಕಷ್ಟ ಅನ್ಸ್ಲಿಲ್ವಾ ನಿಮಗೆ? ಇವ್ರು ಎಷ್ಟೋ ರೀತಿ ಹೆಲ್ಪ್ ಮಾಡಿದ್ರು ನಿಮಗೆ ಆ ಡೈಲಾಗ್ ಹೇಳಕ್ಕೆ? ತುಂಬಾನೇ. ಅಂದ್ರೆ ಡಬ್ಬಿಂಗ್ ಟೈಮಲ್ಲಿ ಅಂತೂ ಪಕ್ಕದಲ್ಲೇ ಕೂತ್ಕೊಂಡು, ಅಂದ್ರೆ ರಾ ಹೇಳೋ ರೀತಿ ಆಗಿರ್ಬೋದು, ಒಂದು ರಾಗ ತಗೊಳ್ಳೋ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ, ಚೂರೇ ಡಿಫ್ರೆನ್ಸ್. ಅದು ಮಲ್ನಾಡಾಗತ್ತೆ. ಪ್ರತಿ ಒಂದ್ ಹಂತದಲ್ಲೂ ಇವರೇ ಆಗ್ಲಿ ಡೈರೆಕ್ಟರ್ ಆಗ್ಲಿ ಪ್ರತಿ ಒಂದ್ ಹಂತದಲ್ಲೂ ಇದೇ ರೀತಿ ಬರ್ಬೇಕು ಅಂತ ಅವ್ರು ತುಂಬಾ ಆರ್ಗನೈಸ್ಡ್ ಇದ್ರು, ಮತ್ತೆ ಪ್ಲಾನ್ಡ್ ಇದ್ರು ಎಲ್ಲಾ ವಿಚಾರದಲ್ಲೂ ಅಷ್ಟೇ. ಎಲ್ಲಾ ಆರ್ಟಿಸ್ಟ್ಗೂ ಒಂದು ತಿಂಗಳು ಮುಂಚೆ ಪ್ರತಿಯೊಬ್ರು ಎರಡೇ ಎಕ್ಸೆಪ್ಟ್ ಸಂಪತ್, ಆಮೇಲೆ ಇನ್ನೊಂದು ಪೊಲೀಸ್ ಕ್ಯಾರೆಕ್ಟರ್ ಬಿಟ್ಟು ಎಲ್ಲರಿಗೂ ತಿಂಗಳುಗಳ ಮುಂಚೆ ಇದೇ ಸ್ಲ್ಯಾಂಗ್ ಬರ್ಬೇಕು, ಹೀಗೆ ಬರ್ಬೇಕು ಅನ್ನೋದು ಡಬ್ ಮಾಡಿ ಕಳಿಸ್ಬಿಟ್ಟಿದ್ದೆ ಎಲ್ಲರಿಗೂ. ಹಿಂಗೆ ಇರ್ಬೇಕು, ಇದನ್ನ ಬಿಟ್ಟು ಏನು ನೀವು ಬೇರೆ ನಿಮ್ ಶೈಲಿ ಹೇಳೋ ಅಷ್ಟೊತ್ತಿಗೆ ನೀವು ನಿಮ್ಮ ಆಕ್ಟಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಪದ ಪುಂಜ ಮಾತ್ರ ಹಿಂಗೆ ಇರ್ಬೇಕು, ಇದೇ ಉಚ್ಚಾರಣೆ. ಡಬ್ಬಿಂಗ್ ಅಲ್ಲಿ ಒಂದು 38 ದಿವಸ ಡಬ್ಬಿಂಗ್, ಒಂದು ಹೊಸ ಸಿನಿಮಾ ಹೊಸ ಪ್ರೊಡಕ್ಷನ್ 38 ದಿವಸ ಡಬ್ಬಿಂಗ್ ಅಂದ್ರೆ ಯಾರು ನಗ್ತಾರೆ. ನಮ್ಮ ಆನಂದ್ ಆಡಿಯೋದಲ್ಲಿ ಅಲ್ಲಿ ಆಕಾಶಾಲೆ ಆಗಿರೋದು, ಆನಂದ್ ಇಂಜಿನಿಯರ್ ಕೇಳಿ ಅವರೇ ಹೇಳ್ತಾರೆ, ಅಲ್ಲಿ ಬರೋರೆಲ್ಲ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಿದ್ರು, ಸಲಾರೆಲ್ಲ ನಡೀತಾ ಇತ್ತು, ಏನ್ರಿ ನಿಮ್ದೇನು ದೊಡ್ಡ ಪಿಕ್ಚರ್ ತರ ಇದು ಮಾಡಿಲ್ಲ ಅಂದ್ರೆ ಆ ನೇಟಿವಿಟಿ ಫೀಲ್ ಬರ್ಬೇಕು ಅಂದ್ರೆ ಇಡೀ ಸಿನಿಮಾದಲ್ಲಿ ಅಂತ ಉಸಿರು ಬಿಟ್ಟವನು ಕೂಡ ಅಲ್ಲಿಂದಾನೇ ಕರ್ಸಿದೀವಿ. ಯಾಕೆ ಅಂತಂದ್ರೆ ಆ ಉಸಿರು ಬಿಡಲ್ಲೂ ಕೂಡ ಒಂದು ನೇಟಿವಿಟಿ ಇರುತ್ತೆ. ಅಂದ್ರೆ ನಾನು ಹೇಳೋದು ಆ ಒಂದು ಸೊಗಡು ಇರುತ್ತೆ, ಅವನ ಶೈಲಿ ಬೇರೆ ಇರುತ್ತೆ. ಈಗ ನಾನೀಗ ಮಾತಾಡೋ ಅಷ್ಟೊತ್ತಿಗೆ ನಂದೊಂದು ಶೈಲಿ ಇರುತ್ತೆ, ನೀವು ಮಾತಾಡೋಷ್ಟು ನಿಮ್ದೊಂದು ಶೈಲಿ ಇರುತ್ತೆ. ಈಗ ನೀವು ಮಾತಾಡೋದು ನಾನು ಬಂದು ಮಾತಾಡಿದೆ ಅಂತ ಅಂದ್ರೆ ಎಷ್ಟೇ ಅಂತ ಅಂದ್ರು ಅದನ್ನ ಸೂಕ್ಷ್ಮವಾಗಿ ನೋಡಿದಾಗ ಅದು ಅವಂದಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ಆ ಪಾತ್ರಕ್ಕೆ ಆ ಜೀವಂತಿಗೆ ಬರಲ್ಲ ಅಂತ ಹೇಳಿ ಅಲ್ಲಿಂದನೇ. ಹಾಗಾಗಿ ತುಂಬಾ ಅಂದ್ರೆ ಅವತ್ತು ಹೇಳಿದೆ ಅಣ್ಣ ನಿಮ್ಗೆ, ಸೂಕ್ಷ್ಮವಾಗಿ ವರ್ಕ್ ಮಾಡಿದೀವಿ ಸಿನಿಮಾನ ಒಂದೊಂದು ಹಂತದಲ್ಲೂ, ಎಲ್ಲಾ ಹಂತದಲ್ಲೂ. ಅದು ಸಿನಿಮಾ ಸ್ಕ್ರಿಪ್ಟ್ ಇಂದ ಹಿಡಿದು ಅಪ್ಟಿಗೆ ರಿಲೀಸ್ ಬರೋ ತನಕ ಪ್ರಮೋಷನ್ ವಿಚಾರದಲ್ಲಿ ಇರ್ಬೋದು. ಆದಷ್ಟು ನಮ್ಮ ಕೈಯಲ್ಲಿ ಏನೇನ್ ದಿ ಬೆಸ್ಟ್ ಮಾಡ್ಬೋದು ಅದನ್ನ ವರ್ಕ್ ಮಾಡಿದ್ದೀನಿ. ಯಾಕಂದ್ರೆ ಇನ್ನೊಂದು ಪ್ರಯತ್ನ ಈ ತರ ಮಾಡಕ್ಕಾಗಲ್ಲ. ಕರೆಕ್ಟ್ ಅಲ್ಲ, ಯಾವುದೇ ಆಗ್ಲಿ ಮಾಡ್ಬೋದು, ಸೋಲಾದ್ರೆ ಇನ್ನೊಂದು ಮಾಡಕ್ಕಾಗಲ್ಲ ಅಲ್ಲ. ಎಲ್ಲದೂ ಪ್ರತಿ ಸಿನಿಮಾಗಳು ಗೆಲ್ಬೇಕಂತಾನೆ ತಾನೇ ಮಾಡೋದು. ಸೊ ಇದು ಮುನ್ಸೂಚನೆ ಕೊಟ್ಟಿದೆ ಈ ಸಿನಿಮಾ. ಯಾಕಂದ್ರೆ ಪೋಸ್ಟರು, ಆ ಟೈಟಲ್ಲು ಅವಲ್ಲಿಂದನೇ ಶುರು ಆಗಿದ್ದಂಥದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಗೆಲುವಿನ ಸೂಚನೆ ಇದೆ. ಅದಕ್ಕೆ ಪೂರಕವಾಗಿ ಮೊನ್ನೆ ಬಿಟ್ಟಂತ ಟ್ರೈಲರ್ ಮತ್ತೆ ಹಾಡಿನ ಬಗ್ಗೆ ಬರೋದಾದ್ರೆ, ಮೊನ್ನೆ ಒಂದು ಹಾಡು ಬಿಟ್ರಿ ರೀಸೆಂಟ್ ಆಗಿ, ಮಳೆ ಆಯ್ತು ಬೆಳೆ ಆಯ್ತು ಬೇಸಿಗೆನೂ ಬೇಸರ ಆಯ್ತು ಅಂತೇಳಿ. ಆ ಸಾಂಗ್ ಬಗ್ಗೆ ಹೇಳಿ. ಈ ಸಿನಿಮಾದಲ್ಲಿ ಕೆಲವು ವಿಚಾರಗಳನ್ನ ಹೇಳ್ಬಿಡ್ತೀವಿ. ನಮ್ಮ ಸಿನಿಮಾದಲ್ಲಿ ಯೂಶುವಲ್ ಆಗಿ ಎಲ್ಲವೂ ಕೆಲಸಗಳು ಎಲ್ಲರೂ ಡಿಪಾರ್ಟ್ಮೆಂಟ್ ಮಾಡ್ತಾ ಇದ್ವಿ. ಆದ್ರೆ ನಾನ್ ಮಾತ್ರ ಕೆಲವು ವಿಚಾರದ ಪರ್ಟಿಕ್ಯುಲರ್ ಆಗಿ ಸ್ಟಾರ್ಟಿಂಗ್ ಡೇ 1 ಇಂದ ಎಲ್ಲರಿಗೂ ಹೇಳ್ಬಿಟ್ಟಿದ್ದೆ, ಯಾರ್ಯಾರು ಹೊಸದಾಗಿ ಬರ್ತಾರೆ ಅಣ್ಣ ಏನ್ ಬೇಕಾದ್ರೂ ಮಾಡಿ, ನಾವೆಲ್ಲರೂ ಐಡಿಯಾಗಳು ಹೇಳಿ, ಯಾವ್ಯಾವ ಡಿಪಾರ್ಟ್ಮೆಂಟ್, ನೀನ್ ಆ ಡಿಪಾರ್ಟ್ಮೆಂಟ್ ನೀನ್ ಎಲ್ಲರದು ತಗೊಳ್ತೀನಿ, ಫೈನಲ್ ನಿರ್ಧಾರ ನಾನೇ ಮಾಡೋದು. ನಾನು ಅವಾಗಾದ್ರೂ ಅಲ್ಲ, ಇವ್ರು ಹೆಂಗೆ ಅಂದ್ರೆ ಪಟ ಮಾತಾಡ್ತಾರೆ, ಆಮೇಲೆ ಅರ್ಥ ಮಾಡ್ಕೊಂಡ್ರೆ ಹೇಳಿದ್ ಕರೆಕ್ಟ್ ಅನ್ಸುತ್ತೆ. ನಾನು ಈ ಸಿನಿಮಾದಲ್ಲಿ ಯಾಕಂದ್ರೆ ಹಿಂದಿನ 2 ಸಿನಿಮಾ ಸೋಲಾಗಿತ್ತು, ಹಾಗಂತ ಯಾರ್ದು ಮೇಲೆ ಹೇರ್ತಾ ಇದ್ದೀನಿ ಅಂತಲ್ಲ. ನಮ್ಗೆ ಏನಿಸ್ತು, ನಾ ಇಷ್ಟು ವರ್ಷ ಇನ್ನೊಬ್ರ ಮೇಲೆ ಅಯ್ಯೋ ಬ್ಲೇಮ್ ಮಾಡೋದು ತಪ್ಪಾಗಿ ಹೋಗ್ಬಿಡುತ್ತೆ. ಹಂಗಾಗಿ ಏನೇನ್ ಬೇಕು ನಮ್ಗೆ ಅನ್ನೋದು ನಮ್ಗೆ ದೇವ್ರ ಬುದ್ಧಿ ಕೊಟ್ಟಿದ್ದಾನೆ. ಪ್ರತಿಯೊಂದು ಕೂಡ ನೀಟಾಗಿ ನಮ್ಮ ಇಲ್ಲೇ ಇದ್ದಾರೆ ಪ್ರಮೋದ್ ಮರವಂತೆ ಕೇಳಿ, ನನ್ನ ಹತ್ರ ಮೊಬೈಲ್ ಮೆಸೇಜ್ ಇದಾವೆ, ಅವರಿಗೂ ಪ್ರೆಷರ್ ಇಲ್ಲ. ನಾವೇನ್ ಮಾಡಿದ್ವಿ ಅಂದ್ರೆ ಶೂಟ್ ಸಂಪೂರ್ಣ ಮುಗಿಯೋ ತನಕ ಒಂದು 68 ದಿವಸ ಶೂಟಿಂಗ್ ಮುಗಿಯೋ ತನಕ 3 ಹಂತ, ಯಾವ ಬೇರೆ ಕೆಲ್ಸಕ್ಕೂ ಹೋಗಿಲ್ಲ, ಬರೀ ಶೂಟಿಂಗ್. ಸ್ಕ್ರಿಪ್ಟ್ ಆದ್ಮೇಲೆ ಬರೀ ಶೂಟಿಂಗ್, ಆಮೇಲೆ ಸಾಂಗಿಗೆ ಕೂತ್ಕೊಂಡ್ವಿ. ಸಾಂಗ್ ಎಲ್ಲ ಯೂಶುವಲಿ ಏನಂತಂದ್ರೆ ನಮ್ದು ಆದಷ್ಟು ಇದ್ರಲ್ಲಿದ್ದು ಏನ್ ಹೇಳಿ ಮಾಂಟೇಜ್ ಸಾಂಗ್ಗಳು, ಇನ್ನೊಂದು 2 ಮಾತ್ರ ವಿತ್ ಪಿಕ್ಚರ್ ಲಿಪ್ಪಲ್ಲಿ ಹೋಗ್ಬೇಕಿತ್ತು. ಪ್ರಮೋದ್ ಮರವಂತೆ ಅವರು 4 ಸಾಂಗ್ ಬರ್ದಿದ್ದಾರೆ, ಮ್ಯೂಸಿಕ್ ಬಂದು ಗಗನ್ ಬದೇರಿ ಅವರು ಮಾಡಿದ್ದಾರೆ. ಪ್ರಮೋದ್ ಅವರಿಗೆ ಒಂದು ದಿವಸನೂ ಅವ್ರು ಬೇಜಾರು ಮಾಡ್ಕೊ, ಅವ್ರಿಗೂ ಕೂಡ ಎಲ್ಲರಿಗೂ ಏನ್ ಗೊತ್ತಣ್ಣ, ಸಿನಿಮಾ ಜೊತೆಗೆ ಅವರು ಕನೆಕ್ಟ್ ಆಗಿದೆ, ಏನೋ ಒಂದು ಆಗುತ್ತೆ ಅಂತ ಅವ್ರಿಗೂ ಅನ್ಸ್ಬಿಟ್ರೆ ಅವ್ರು ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ನಮಗ್ ಸಿಕ್ಕಿದ್ದಷ್ಟು ಜನ ಆ ಥರ ತಂಡನೇ, ಎಲ್ಲರೂ ಆತ. ನಿಮಗೆ ಮಲ್ನಾಡು ಗೊಂಬೆ ಸಾಂಗ್ನ 18 ಪಲ್ಲವಿ ಬರ್ದಿದ್ದಾರೆ
ಒಂದೂವರೆ ತಿಂಗಳಲ್ಲಿ ನಮಗಿಲ್ಲ ಅದು ಬೇಕು ಇದು ಬೇಕು ಹಂಗೆ ಹಿಂಗೆ ವಿಚಾರ ಒಂದು ದಿವಸನೂ ಬೇಜಾರು ಮಾಡಿ. ಈಗ ಮೊನ್ನೆ ಮಳೆ ಆಯ್ತು ಬೆಳೆ ಆಯ್ತು ಅಷ್ಟೇ, ಓಪನಿಂಗ್ ಹಿಂಗೆ ಲೈನೇ ಕಳಿಸಿದ್ರು, ಮಳೆ ಆಯ್ತು ಬೆಳೆ ಆಯ್ತು ಬ್ಯಾಸಿಗೇನು ಬೇಸರ ಆಯ್ತು ಅಂತ. ಪಟ್ಟನೆ ನಾನು ಡೈರೆಕ್ಟ್ರು ಸೂಪರ್ ಆಗಿದೆ ಮುಂದೋಗಿ, ಆಮೇಲೆ ಇಂದ ಕೂತು ಡಿಸ್ಕಷನ್ನು ಸ್ವಲ್ಪ ಸ್ಲ್ಯಾಂಗಿಂಗು, ಬಟ್ ತುಂಬ ಚೆನ್ನಾಗಾಯ್ತು. ಅದು ಸಣ್ಣ ಸಾಂಗೆ 2.5 ನಿಮಿಷ ಬರುತ್ತೆ ಸಾಂಗ್. ಅದು 4 ಸಾಂಗನ್ನು ಕೇಳಿ, ಇನ್ನು ನಾಡ್ದೊಂದು ಸಾಂಗ್ ಬಿಡ್ತೀವಿ, ನೀವು ನಾಡ್ದು ಬರ್ತೀರಾ. ತುಂಬ ಚೆನ್ನಾಗಿದೆ, ಅದು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಟೋಟಲಿ ಸಿನಿಮಾ ಶೂಟಿಂಗ್ ಎಲ್ಲ ಮಲೆನಾಡಲ್ಲೇ ಮಾಡಿದ್ದು ನೀವು. ಎಷ್ಟು ನಂಬರ್ ಆಫ್ ಡೇಸ್ ಎಲ್ಲ? 68 to 70 ಡೇಸ್ ಆಗಿದೆ. 70 ಡೇಸ್ ಶೂಟ್ ಆಗಿದೆ ಅಣ್ಣ. 70 ಡೇಸ್ ನಿಮ್ಗೆ ಔಟ್ಡೋರಲ್ಲಿ 70 ಡೇಸ್ ಮಾಡೋದು, ಬೆಂಗಳೂರಲ್ಲಿ 90 ದಿವಸ ಮಾಡೋಕ್ಕೆ ಸಮ. ಏನು ಹೇಳಿ, ಅಲ್ಲಿ ಬೆಳಿಗ್ಗೆ 8 ಗಂಟೆ ಫಸ್ಟ್ ಶಾಟ್ ಇಡ್ತೀವಿ, ಸಾಯಂಕಾಲ 6:30 ಪ್ಯಾಕಪ್ ಮಾಡ್ತೀವಿ. ಇಲ್ಲಿ 10 ಗಂಟೆ ಆದರೂ ಶಾಟ್ ಇಡೋಕ್ಕಲ್ಲ, ಅದನ್ನೆಲ್ಲ ಆಮೇಲೆ ಸುಮಾರು 110 ಕಾಲ್ ಶೀಟ್ ಮಾಡಿದ್ದೀವಿ. ಅಂದರೆ ನಿಮಗೆ ಡಬ್ಬಲ್ಲು ನೈಟು ಗೀಟು ಎಲ್ಲ ಸೇರಿ ನಾವು ಹೆಚ್ಚು ಕಡಿಮೆ ಒಂದು 80-85 ದಿವಸ ಶೂಟ್ ಮಾಡಿದಾಗ. ಅದರಲ್ಲಿ ನಮ್ಮ ಡೈರೆಕ್ಟ್ರು ಅಷ್ಟೇ ಎಲ್ಲ ಸ್ಪೀಡ್ ಆಗಿದ್ರು, ನಮ್ಮ ಪ್ರೊಡಕ್ಷನ್ ಟೀಮು ಅಷ್ಟೇ. ನಿಮಗೆ ಇಂಥ ದಿವಸ ಇಂಥದ್ದು ಬೇಕು, ಯಾವ ಗುಡ್ಡ ಗಾಡಿ ಇರಲಿ, ನಮ್ಮ ತಮ್ಮ ಇರ್ಬೋದು, ಅಲ್ಲಿ ನಮ್ಮ ಲೋಕಲ್ ವ್ಯಕ್ತಿಗಳಿರ್ಬೋದು, ಶಿಶ್ಮನ್ ಅವತಾರ ನಮ್ಮ ಎಕ್ಸಿಕ್ಯೂಟಿವ್ ಎಲ್ಲರೂ ನೀಟಾಗಿ ಪ್ರಿಪ್ರೇಷನ್ ಇರೋದು. ಸಿನಿಮಾನು ಕೂಡ ಅಷ್ಟೇ ಸ್ಪೀಡ್ ಪ್ಲ್ಯಾಂಡು. ಎಲ್ಲೂ ಕೂಡ ನಮಗೆ ದೇವರು ಏನು ಕೈ ಹಿಡಿದಿತ್ತು ಗೊತ್ತಣ್ಣ, ಅಂಥ ಗುಡ್ಡಗಾಡಲ್ಲಿ ಮಾಡಿದ್ರು. ಎಲ್ಲೂ ಕೂಡ ಒಂದು ದಿವಸ ಸಣ್ಣ ಪುಟ್ಟ ಬಿಟ್ಬಿಡಿ, ಅದನ್ನು ಬಿಟ್ಟು ಪ್ರಕೃತಿನೇ ನಮಗೆ ಎಲ್ಲ ಕಡೆನೂ ಸಪೋರ್ಟ್ ಮಾಡಿದೆ. ಎಕ್ಸೆಪ್ಟ್ ನಾನು ಅಪ್ಸೆಪ್ಟ್ ಆಗಿದ್ದು, ಅಯ್ಯೋ ಹಿಂಗಾಯ್ತಲ್ಲ ಅಂದಿದ್ದು ಮೊನ್ನೆ ಸುದೀಪ್ ಸರ್ದೊಂದು ಇದಾಯ್ತಲ್ಲ, ಆದರೂ ಕೂಡ ಇಮ್ಮಿಡಿಯೇಟ್ ಅದಕ್ಕಿಂತ ಅದ್ಭುತವಾಗಿ ಅವ್ರ ಪಾಪ ಇದಾಗ ಇಮ್ಮಿಡಿಯೇಟ್ ಇನ್ನೊಂದು ವಿಡಿಯೋ ಮಾಡಿ ಅದನ್ನು ಕಳಿಸಿ ನಾನು ಯಾಕೆ ಬರೋಕ್ಕಾಗಿಲ್ಲ, ಅಲ್ಲೂ ಕೂಡ ಪ್ಲಸ್ ಆಯಿತು. ಓಕೆ, ಸಿನಿಮಾ ನಡೆಯುವಾಗ ಇಡೀ ಆ ಪ್ರೋಸೆಸ್ಸಲ್ಲಿ ಒಂದಿಷ್ಟು ಪಾತ್ರಗಳೆಲ್ಲ ಬಂದು ಹೋಗ್ತವೆ. ಅಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಇದ್ದಾರೆ, ಸಂಪತ್ ಇದ್ದಾರೆ, ಹರಿಣಿ ಮೇಡಮ್ ಇದ್ದಾರೆ. ಅವರ ಪಾತ್ರಗಳ ಬಗ್ಗೆ, ಈಗ ಹರಿಣಿ ಮೇಡಮ್ ಪಾತ್ರ ಬಗ್ಗೆ ಹೇಳಿದ್ರೆ ನಿಮ್ಮ ತಾಯಿ, ಹೌದು ತಾಯಿ ಪಾತ್ರ, ಆ ತಾಯಿ ಮಗನ ಬಾಂಡಿಂಗ್ ಹಿಂಗೆ ಅವ್ರ ಪಾತ್ರ ಸೆಲೆಕ್ಷನ್ ತುಂಬಾ ಜನ ನೋಡಿದ್ವಿ, ಒಂದು 3-4 ಜನ. ಈಗ ಏನಂತಾರೆ ಸಣ್ಣದಾಗಿ ಹೇಳ್ತೀನಿ, ಯಾಕಂದ್ರೆ ಒಂದು ಸಿನಿಮಾ ಚೆನ್ನಾಗಾಯ್ತು, ದೊಡ್ಡ ಸಕ್ಸಸ್ ಆಯ್ತು ಅಂದಾಗ ಅದನ್ನ ಹೇಳಕ್ ಇನ್ನೂ ಖುಷಿ ಇರುತ್ತೆ. ತುಂಬಾ ಜನನ ಒಂದು 2-3 ಜನ ನೋಡಿದ್ವಿ. ಅವ್ರು ಯಾರು ಕೂಡ ನನ್ನ ಫೇಸಿಗೆ ತಾಯಿ ಅಂತ ಅಂದ್ರೆ ಸಿನಿಮಾದಲ್ಲಿ ತಾಯಿಯಾಗೇ ನೋಡ್ಬೇಕಲ್ಲ ಜನ, ನನ್ನ ಫೇಸಿಗೆ ಅವ್ರಿಗೆ ಅನ್ಸ್ಬೇಕಂದ್ರೆ ಅವ್ರಿಬ್ರು ತಾಯಿ ಮಗನೇ ಅನ್ಸ್ಬೇಕು. ಆಗ ಅನ್ಸ್ದಾಗ ಹರಿಣಿಯವರೇ ಕರೆಕ್ಟ್ ಆಗಿರ್ತಾರೆ. ಅವ್ರಿಗೆ ಕತೆ ಹೋಗಲ್ಲ ಹೇಳಿದ್ವಿ, ಅಕ್ಕಪಕ್ಕ ಫೋಟೋ ಅವ್ರಿಗೂ ತುಂಬಾ ಇಷ್ಟ ಆಗೋಯ್ತು ಪಾತ್ರ. ಅವರು ಕೂಡ ಅಷ್ಟೇ ಇಂಪ್ಯಾಕ್ಟ್ ಆಗಿ ಡೈಲಾಗ್ಗಳನ್ನೆಲ್ಲ ಕಲ್ತು ಅವರು ಮುಂಚಿತವಾಗಿ ಡೈಲಾಗ್ ಕೊಟ್ಟಿದ್ರು. ಅಯ್ಯೋ ಎಲ್ಲರಿಗೂ ಅಷ್ಟೇ, ಯಾಕೆಂದ್ರೆ ಡೈಲಾಗ್ ಎಲ್ಲರೂ ಹೇಳ್ಬಿಡ್ತಾರೆ. ಅವರು ಮುಂಚೆನೆ ನಾನ್ ಕೊಡೋದಕ್ಕಿಂತ ಮುಂಚೆ ದೇಶಪಾಂಡೆ ಅವರು ಹರಿಣಿಯವರು ಅವರಾಗೆ ಫೋನ್ ಮಾಡಿ 3 ಸರಿ ಕೇಳೋರು. ಬರೀ ಡೈಲಾಗ್ ಕೊಟ್ಟಿರೋದಲ್ಲ, ಆಫೀಸಿಗೆ ಬಂದು ಎಲ್ಲರೂ ರಿಹರ್ಸಲ್ ಮಾಡಿದ್ದಾರೆ. ಹರಿಣಿ ಅವರಿಂದ ಹಿಡಿದು ಸಂಪತ್ ಅವರಿಂದ ಹಿಡಿದು ದೇಶಪಾಂಡೆ ಅವರಿಂದ ಹಿಡಿದು ದೇಶಪಾಂಡೆ ಅವರು ಅಂತೂ 4-5 ಸರಿ ಬಂದು ರಿಹರ್ಸಲ್ ಮಾಡ್ಕೊಂಡ್ರು. ಅವರು ಉತ್ತರ ಕರ್ನಾಟಕ ಬೀಳ್ಗಿ ಕಡೆಯವರು ತುಂಬಾ ಎಲ್ಲರೂ. ಅದು ಹೇಳಿದ್ನಲ್ಲಣ್ಣ, ಒಂದು ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ನಮ್ಮ ಒಬ್ಬರಲ್ಲಿ ಇದ್ರು ಬರಲ್ಲ, ಎಲ್ಲರೂ ಕೂಡ ಸಪೋರ್ಟಿವ್ ಬೇಕು. ಇದಕ್ಕೆ ಎಲ್ಲರೂ ಸಪೋರ್ಟ್ ಸಿಕ್ಕಿದಾಗ ಮಾತ್ರ. ಹಾಗಾಗಿ ನಮ್ಗೆಲ್ಲ ಬರೀ ಟೆಕ್ನಿಕಲ್ ಟೀಮಿಂದ ಹಿಡಿದು ಎಲ್ಲಾ ಕಡೆನೂ ಒಂದು ಅದ್ಭುತವಾಗಿ ಸಪೋರ್ಟ್ ಸಿಕ್ಕಿದೆ. ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಅಂತಂದ್ರೆ ಹೆಂಗೆ ಹೇಳೋದಣ್ಣ, ಈಗೇನು ನಾವು ಬಿಟ್ಟಿದ್ದೀವಲ್ಲ, ನೀವೇ ಹೇಳಿದ್ರಲ್ಲ, ಕಂಟೆಂಟಿಗೆ ಒಂದು ಎಲ್ಲರೂ ಒಂದು ಹೊಗಳಿಕೆ ಅಪ್ರಿಸಿಯೇಷನ್ ಸಿಕ್ತು ಅಂದ್ರೆ ಅದೇ ಒಂದು ಫಸ್ಟ್ ಗೆಲುವಿದ್ದಾಗ. ಅದು ಸಿಕ್ಕಿದೆ ಅಂದ್ರೆ ಎಲ್ಲರೂ ಕಾರಣ. ಓಕೆ, ನಿಮಗೆ ರಾಜ್ಗುರು ಅವರು ಫಸ್ಟ್ ಬಂದು ಕತೆ ಹೇಳ್ತಾರೆ. ಕತೆ ಹೇಳಿದಾಗ ಲೈನ್ ಇಷ್ಟ ಆಗುತ್ತೆ, ಎಲ್ಲ ಪ್ರೋಸೆಸ್ ಶುರು ಮಾಡ್ತೇವೆ, ಸ್ಕ್ರಿಪ್ಟ್ ಆಗ್ತದೆ. ಸೊ ನೀವು ಏನು ವರ್ಕ್ ಮಾಡಿದ್ರಿ ಪೇಪರಲ್ಲಿ, ಅದು ಸ್ಕ್ರೀನ್ ಮೇಲೆ ಹಾಗೆ ಬಂತ? ಎಸ್ ಅಣ್ಣ, ಅದನ್ನೇ ಹೇಳ್ತೀನಿ. ಫಸ್ಟ್ ಲೈನ್ ಬಂದರು, ಕತೆ ಹೇಳಿದ್ರು, ಇದಾಯ್ತು. ಅದಾದ್ಮೇಲೆ ಮತ್ತೊಂದು 3-4 ತಿಂಗಳು ನಾವು ಆ ಕಡೆ ಈ ಕಡೆ ಆಗಾದ್ವಿ. ಆಮೇಲೆ ಅದನ್ನ ಮಲೆನಾಡಿಗೆ ಕನ್ವರ್ಷನ್ ಮಾಡಿದ್ವಿ ಅಂತ ಹೇಳಿದೆ ನಿಮ್ಗೆ. ಅಲ್ಲಿ ಒಟ್ಟದು ಫಸ್ಟ್ ಬಂದಾಗ ಒಂದು ಕತೆ ಅನ್ನೋದಿತ್ತು, ಅದು ಎಲ್ಲಿ ಮಾಡಬೇಕು, ಏನು ಮಾಡಬೇಕು, ಯಾವ ಕಲ್ಪನೆಗಳು ಇರಲ್ಲ. ನಾನು ಅವಾಗ ಹೇಳಿದೆ, ನನಗೆ ಸ್ಟ್ರೆಂತ್ ಇರೋದು ನಾನೇ ಪ್ರೊಡ್ಯೂಸರ್ ಆದಾಗ ನಾನು ಮಲೆನಾಡು ಕಡೆನೇ ಮಾಡಿ ಕತೆನ ಅಷ್ಟನ್ನು ಅಲ್ಲಿಗೆ ಹಾಕೋಣ. ಅಲ್ಲಿಂದ ಸ್ಕ್ರಿಪ್ಟ್ ಎಲ್ಲ ಆಗ್ತಾವಂತು. ನಾವು ಸ್ಕ್ರಿಪ್ಟಲ್ಲಿ ಹೇಗೆ ಅಂತಂದ್ರಣ, ಇಲ್ಲೇ ರಾಜ್ಗುರು ಅವ್ರು ಇದಾರೆ ಕೇಳಿ, ಪೆನ್ ಹಿಂಗಿಟ್ಟು ಏನು ಬರೆದಿತ್ತು ಶೂಟಿಂಗ್ ಸ್ಪಾಟಲ್ಲಿ ಒಂದು ಅಕ್ಷರ ಚೇಂಜ್ ಆಗಂಗಿಲ್ಲ. ಹಿಂಗೆ ಬರಬೇಕು, ಹಿಂಗೆ ಹೋಗ್ಬೇಕು, ವ್ಯಕ್ತಿ ಹಿಂಗೆ ಹೋಗ್ಬೇಕು, ಇದೇ ಪ್ಲೇ, ಇದೇ ಸ್ಕ್ರೀನು, ಇಷ್ಟೇ ಇಲ್ಲಿ. ಅದನ್ನು ಬಿಟ್ಟು ಶೂಟಿಂಗ್ ಸ್ಪಾಟಲ್ಲಿ ಏನಾಗುತ್ತೆ ಅಂತ ಸಮೂಹ ಸನ್ನಿ ಆಗೋಗ್ಬಿಡುತ್ತೆ. ಯಾರೋ ಒಬ್ಬ ಬಂದು ಹೇಳಿದ್ರು, ಇನ್ನೊಬ್ರು ಬಂದು ಹೇಳಿದ್ರು, ಇದೇನಕ್ಕೆ ಇದನ್ನ ನೀವು ಹಿಂಗೆ. ನಾನು ಮುಂಚಿತವಾಗಿ ಹೇಳ್ಬಿಟ್ಟಿದ್ದೆ, ಒಂದು ಅಕ್ಷರ ಕೂಡ ಯಾರ ಮಾತಿಗೂ ಚೇಂಜ್ ಆಗಕ್ಕೆ ರೆಡಿಲ್ಲ. ಅಂಥದ್ದು ಏನಾರು ಅನ್ಸ್ಬೇಕು. ಅಲ್ಲಿ ಒಂದು ಪಕ್ಷ ನಮ್ಗೆ ಅದ್ಭುತನೇ ಹೇಳ್ಬೋದು, ಯಾರಾದ್ರು ಅದ್ಭುತನೋ ಹೌದೋ ಅಲ್ಲ ಅಂತ ನಮಗೆ ಯೋಚನೆ ಮಾಡಕ್ಕೆ ಟೈಮ್ ಬೇಕಾ. ಅದನ್ನ ಡಿಸೈಡ್ ಅಲ್ಲಿ ಇಮಿಡಿಯೇಟ್ ಯಾರೋ ಹೇಳಿದ್ರು ಅಂತ ಮಾಡಕ್ ನಾನು ಯಾರೋ ದೊಡ್ಡವ್ರು ಹೇಳ್ಬಿಟ್ರು, ಇನ್ನೊಬ್ರು ಹೇಳ್ಬಿಟ್ರು, ಅವಕ್ಕೆಲ್ಲ ರೆಡಿ ಇಲ್ಲ. ಏನೇ ಒಂದು ಪ್ರಾಜೆಕ್ಟ್ ಆದ್ರೂ ಒಬ್ಬ ಡೈರೆಕ್ಟ್ರು ಅಥವಾ ಅದ್ರೊಳಗೆ ಇನ್ವಾಲ್ವ್ ಆದಂತ ನಮ್ಮಿಬ್ಬರಿಗಿಂತನೂ ಜಾಸ್ತಿ ಯೋಚನೆ ಮಾಡಕ್ ಬೇರೆಯವ್ರು ಹೆಂಗ್ ಸಾಧ್ಯ ಹೇಳಿ, ಹೆಂಗ್ ಸಾಧ್ಯ? ಹಾಗಾಗಿ ಅಷ್ಟು ನೀಟಾಗಿದ್ದು ಒಂದೊಂದು ಸಣ್ಣದು ಕೂಡ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ. ಹಾಗಾಗಿ ನೀಟಾಗಿ ಅಲ್ಲೇನಿತ್ತಲ್ಲ ಪೇಪರ್ಲ್ಲಿ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಟನೆ ಮತ್ತು ಈ ಪ್ರೊಡಕ್ಷನ್ ನೋಡ್ಕೊಳ್ಳೋದು ಎರಡು ತುಂಬಾ ಸವಾಲ್ ಕೆಲಸ, ಹೆಂಗ್ ನಿಭಾಯಿಸಿದ್ರಿ ಅಂತ? ಅಣ್ಣ, ಇದು ಹೇಗೆ ಅಂತಂದ್ರೆ ನನಗೆ ಮುಂಚೆಯಿಂದ ನೀವೆಲ್ಲ ಇದು ಅಂತಲ್ಲ, ಈಗೇನಂತಂದ್ರೆ ಏನಾದ್ರು ಒಂದು ಮಾಡಬೇಕು, ಸಾಧನೆ ಮಾಡಬೇಕು ಅಂದ್ರೆ ಹೋರಾಟ ಮಾಡಲೇಬೇಕು. ಇಲ್ಲಿ ಯಾರು ಬಂದು ನಮ್ಗೆ ಯಾರು ಕೈ ಹಿಡಿದು ಬರ್ರಿ ಸರ್
ನಿಮಗೆ ಇಲ್ಲಿ ಆಲ್ರೆಡಿ ಸನ್ಮಾನದ ಹಾರ ಇಟ್ಟಿದ್ದೀವಿ ಅಂತ ಇಲ್ಲಿ ಯಾರು ಏನು ಹೇಳಲ್ಲ. ಹಾಗಾಗಿ ನಮ್ಗೆ ಅವೆಲ್ಲವೂ ಗೊತ್ತಿದೆ. ನಾ ರೆಡಿ. ಆದರೆ ನನ್ನ ಜೊತೆಗೆ ನನ್ನ ತಮ್ಮ, ನಮ್ಮ ಎಕ್ಸಿಕ್ಯೂಟಿವ್, ಆಮೇಲೆ ನಮ್ಮ ಪ್ರೊಡಕ್ಷನ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮಲ್ಲಿ ಶಿಶುಪಾಲು, ಹೇಮಂತ್, ನಮ್ಮದೊಂದು ದೊಡ್ಡ ಟೀಮು. ನಿಮಗೆ ಈಗಲೂ ನನಗೆ ನೆನಪು ಮಾಡ್ಕೊಂಡ್ರೆ ಇನ್ನೊಂದು ಸಿನಿಮಾ ಖಂಡಿತವಾಗೂ ಅಲ್ಲೆಲ್ಲ ಹೋಗಿ ಮಾಡೋಕ್ಕಾಗಲ್ಲ ಇನ್ನು. ಅಷ್ಟು ಸಪೋರ್ಟಿವ್ ಆಗಿ. ಅಂದರೆ ನಾನೇನಂದ್ರೆ ಈ ಸಿನಿಮಾದಲ್ಲಿ ರಾಜಹಂಸದಲ್ಲಾದ್ರೆ ನಂಗೆ ಸ್ವಲ್ಪ ಟಫ್ ಆಗಿ ಹೋಗಿತ್ತು. ಅಂದರೆ ಅಲ್ಲೂ ಕೂಡ 4-6 ಜನ ಸ್ನೇಹಿತರಿದ್ರು ಹಿಂದ್ಗಡೆಗೆ. ಹಣಕಾಸು ಇಲ್ಲ ಹಾಗಂತಲ್ಲ, ಇದು ಸಿನಿಮಾ ಹೆಚ್ಚು ಕಡಿಮೆ ಸೋಲೋ ಪ್ರೊಡಕ್ಷನ್. ನನಗೊಬ್ಬ ಫ್ರೆಂಡ್ ಸಪೋರ್ಟಿವ್ ಆಗಿದ್ದಾರೆ. ಸೋಲೋ ಪ್ರೊಡಕ್ಷನ್ ದುಡ್ಡು ಕಾಸು ತರೋದಷ್ಟು ನನ್ನ ಯೋಚನೆ ಬಿಟ್ಟರೆ ಇನ್ನು ಉಳಿದಿದ್ದು ನಾಳೆ ಏನು ಬೇಕು, ಇನ್ನೊಂದು ಏನಾಗಬೇಕು, ನಾನು ಒಂದು ದಿವಸನೂ ಯೋಚನೆ ಮಾಡಿಲ್ಲ. ಮುಂಚೆ ಪ್ಲ್ಯಾನ್ ಮಾಡಿರ್ತಿದ್ವಿ. ನಮ್ಮ ತಮ್ಮ ಅವರೆಲ್ಲ ಏನೂ ಟಫ್ ಆಗಿಲ್ಲ. ಬಟ್ ಆದರೆ ಸಿನಿಮಾ ಮುಗಿದ್ಮೇಲೆ ಪೋಸ್ಟ್ ಪ್ರೊಡಕ್ಷನ್ನು ಇನ್ನೊಂದು ಎಲ್ಲ ಕಡೆನೂ ನೋಡ್ಕೊಳ್ತಾ ಹೋಗ್ಬೇಕಲ್ವಾ. ಆ ಚಾಲೆಂಜಿಗೆ ಒಂದು ರಿಸಲ್ಟ್ ಸಿಕ್ಕಿದಾಗ ನಿಮ್ಮ ಹತ್ರ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಇನ್ನೂ ಮಾತಾಡ್ಬೇಕು ಅನ್ಸುತ್ತೆ. ಈಗೇನು ಗೊತ್ತಾ, ಗೆಲುವೇ ಅದೆಲ್ಲದಕ್ಕೂ ಮಾತಿಗೆ ಶಕ್ತಿ. ಎಸ್. ಈ ಆಯ್ಕೆ ವಿಚಾರಗಳು ಬಂದಾಗ ಹೀರೋಯಿನ್ ಆಯ್ಕೆ ಹೇಗಾಯ್ತು? ಇದೇನಂದ್ರೆ ಇವಳು ಸುಮಾರು ಜನ ಆಡಿಷನ್ ಮಾಡ್ತಾ ಇದ್ವಿ. ಇಲ್ಲೇನಾಗುತ್ತೆ ಗೊತ್ತಾಣ, ಈ ತರ ಪಾತ್ರ ಮಾಡಕ್ ಎಲ್ಲರೂ ಒಪ್ಪಲ್ಲ. ಒಂದು ಗ್ಲಾಮರ್ ಇದೆ, ಗ್ಲಾಮರು ಇದೆ, ಅಂದ್ರೆ ಓವರ್ ಗ್ಲಾಮರ್ ಅಲ್ಲ. ಆ ಕತೆ ಹಳ್ಳಿ ಪಾತ್ರ, ಇದ್ರಲ್ಲಿ ಸುಮಾರಷ್ಟು ಶೇಡ್ಸ್ ಇದೆ. ಬಟ್ ಒಳ್ಳೆ ಪರ್ಫಾರ್ಮರು ಆಗಿರ್ಬೇಕು, ನೇಟಿವಿಟಿ ಭಾಷೆ ಮಾತಾಡಿರಬೇಕು, ದೊಡ್ಡ ಪ್ರೊಡಕ್ಷನ್ ತರ ಅಲ್ಲ, ನಮ್ಮ ಜೊತೆ ಹೊಂದಾಣಿಕೆ ಆಗಿರಬೇಕು. ತುಂಬಾ ಚಾಲೆಂಜ್ ಇಲ್ಲಿ. ನಿಮಗೆ ಒಂದು ಹೊಸ ಸಿನಿಮಾ ಮಾಡೋದನ್ನ ಸಿನಿಮಾದಲ್ಲಿ ನೋಡೋದು ಇಷ್ಟೇ, ಆದರೆ ಹಿಂದ್ಗಡೆಗೆ ಅದು ನಿಮಗೂ ಗೊತ್ತಿದೆ. ಅದು ಇಷ್ಟೆಲ್ಲ ಇರೋದಕ್ಕೆ ಅದನ್ನೇ ಹೇಳಿದ್ನಲ್ಲ, ಎಲ್ಲದು ಒಂದು ದೇವ್ರ ಆಶೀರ್ವಾದ ಅಂತಾನೆ. ಒಂದು ಸುಮಾರು ಜನ ನೋಡಿದ್ವಿ. ಒಂದು ಹುಡುಗಿನ ಫೈನಲ್ಲು ಮಾಡಿಬಿಟ್ಟಿದ್ವಿ. ಫೈನಲ್ ಆಗಿ ಇವಳು ಬಂದ್ಲು. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಮ್ಮ ಡೈರೆಕ್ಟರ್ ನೋಡಿದ್ರು, ಅವ್ರಿಗೂ ಕೂಡ ಆಗ್ಲೋ ಬೇಡ ಅವ್ರಿಗೂ ಇತ್ತು. ನಾವಿಬ್ರು ಯೋಚನೆ ಮಾಡಿದ್ವಿ, ಬೇಡ ಇನ್ಯಾರು ಬೆಟ್ರ್ ಸಿಗ್ಬೋದೇನೋ, ಹೋಗೋಣ ಅಂತ. ನೆಕ್ಸ್ಟ್ ಎಲ್ಲ ಆಯ್ತು. ಇವಳು ಫೈನಲಿ ಕ್ಯಾನ್ಸಲ್ ಅಂತಾನೆ ಆಗೋಗ್ಬಿಟ್ಟಿತ್ತು. ಇವಳಿಗೆ ಏನು ಫೋನ್ ಮಾಡಿ ಹೇಳ್ಬಿಟ್ಟಿದ್ವಿ, ಇಲ್ಲ ಬೇಡ ಹೀಗೀಗ ಇನ್ನೂ ನೋಡೋಣ ಯಾರನ್ನಾರು ಅಂತ, ಇನ್ನೊಂದು ಸ್ವಲ್ಪ ಫೇಮ್ ಇರೋರು ಯಾರಿಗಾರು ಹೋಗೋಣವಾ, ಈ ಥರದ್ದು ಏನೇನೋ ಅಲ್ಲ ತಲೆಯಲ್ಲಿ ಗೊಂದಲ, ಕನ್ಫ್ಯೂಷನ್ಸ್ ಎಲ್ಲ ಆಯ್ತು. ನಾನು ಮನೇಲಿ ನನ್ನ ವೈಫ್ ಜೊತೆಗೆ ಹಿಂಗೆ ಮಾತಾಡಿಸ್ತಿದ್ದೆ, ಇವತ್ತು ಯಾರ್ಯಾರು ಆಡಿಷನ್ಗೆ ಬಂದರು ಅಂತಂದ್ರೆ ನಿಮ್ಗೆ ಒಂದಿಷ್ಟು ಫೋಟೋ ಎಲ್ಲ ತೋರಿಸ್ತಿದ್ದೆ. ಒಂದು 10 ಫೋಟೋ ದಿವಸ ಗೊತ್ತಲ್ಲ ನಿಮ್ಗೆ, ಒಂದು 20-50 ಫೋಟೋ ಬರ್ತಾರೆ. ಇವಳು ಫೋಟೋ ಬರೋಕೆ ಪಟ್ ನಿಲ್ಲಿಸಿದ್ಲು ಅವಳು. ಅದು ಆ್ಯಕ್ಚುಲಿ ಅವಳೇ ಕಾರಣ. ಅವಳು ಈ ಕರೆಕ್ಟಾಗಿ ಸೂಟ್ ಆಗ್ತಾಳೆ ನೋಡಿ ಹುಡುಗಿ. ನಿಮ್ಮ ಕತೆ, ಅವಳಿಗೆ ಕತೆ ಚೆನ್ನಾಗಿ ಗೊತ್ತಿತ್ತು. ಪ್ರತಿ ದಿವಸ ಒಂದೊಂದು ಸೀನ್ ಬರೆದಾದ್ಮೇಲೂ ಮನೆಗೆ ಬಂದಾದ್ಮೇಲೆ ಹೆಂಡತಿ ಹತ್ರನೇ ಹೇಳ್ತಿದ್ದೆ, ಒಂದು ನೋಡಿ ಈ ಸೀನ್ ಹಿಂಗೆ ಬರ್ದಿದ್ದೀವಿ, ಹಿಂಗೆ ನಾನು ಡೈರೆಕ್ಟ್ರು, ಹಿಂಗೆ ಅನ್ಸುತ್ತೆ ನಿಂಗೆ, ನೋಡು ಈ ಥರ ಡೈಲಾಗ್ ಬರುತ್ತೆ. ಅದೆಲ್ಲ ಗೊತ್ತಿತ್ತಲ್ವಾ. ಇವಳೇ ಸುಟ್ಟು ನೀವು ಯಾವ ಕಾರಣಕ್ಕೂ ಯೋಚನೆ ಮಾಡಿ ಇನ್ನೊಂದ್ಸರಿ ಕರ್ಸಿ ಇದು ಮಾಡಿ ಅಂತ. ರಾತ್ರಿ 12:30 ಆಗಿತ್ತು. 12:30ಗೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ. ಅವ್ರು ಯಾರು ನಮಗೆ ಕಳಿಸಿದ್ರಲ್ಲ, ಮೀಡಿಯೇಟ್ರ್ ಒಬ್ರು, ಮೀಡಿಯೇಟ್ರ್ ಅನ್ನೋದು ತಪ್ಪಾಗುತ್ತೆ, ಅದಕ್ಕೆ ಕಾಸ್ಟಿಂಗ್ ಡೈರೆಕ್ಟ್ರು, ಅವರಿಗೆ ಫೋನ್ ಮಾಡಿ ನಾಳೆನೇ ಬರಕ್ಕೆ ಹೇಳಿ ಇನ್ನೊಂದ್ಸರಿ ಅಂತ. ಮತ್ತೆ ಇನ್ನೊಂದ್ಸರಿ ನೋಡೋಣ. ಆಮೇಲೆ ಡೈಲಾಗ್ ಕೊಟ್ವಿ. ಇವಳು ಸ್ವಲ್ಪ ಬೇರೆಯವ್ರಿಗಿಂತ ಆ್ಯಕ್ಟಿವ್ ಮಾಡ್ಬಿಟ್ಲು. ಸ್ವಲ್ಪ ಆ್ಯಕ್ಟ್ ಮಾಡಿಲ್ಲ, ಏನು ಭಾರಿ ಮಾಡಿಲ್ಲ. ಆದರೆ ನನಗೆ ಆ ನೇಟಿವಿಟಿನ ಹಿಡಿದ್ಲಲ್ಲ, ಖಂಡಿತ ಅವಳ ಹತ್ರ ಮಾಡಿಸ್ಬೋದು ಅಂತ ಅನ್ಸು. ಈಗ ನಾವೇನು ದೊಡ್ಡ ಆರ್ಟಿಸ್ಟ್ ಏನಲ್ಲ ಅಣ್ಣ. ಬಟ್ ಆದರೆ ನಾವು ಬರೆದಾಗ ನಮ್ದೊಂದು ಒಳಗಡೆ ಕಲ್ಪನೆ ಇದ್ದಾಗ ಅವಳು ಹಿಂಗೆ ಮಾಡಿದಾಗ ಒಂದು ಬಣ್ಣ ತುಂಬ ಪಟ್ಟನೆ ಇವಳೇ ಪರ್ಫೆಕ್ಟ್ ಅನಿಸ್ತು. ಅವಳು ಕೂಡ ಅಷ್ಟೇ ಚೆನ್ನಾಗಿ ಹೊಂದಾಣಿಕೆಯಿಂದ ಕಷ್ಟನೂ ಪಟ್ಟಿದ್ದಾಳೆ ಸಖತ್. ಬಿಂದು ಅವರೇ, ಈಗ ಯಾವುದೇ ಒಬ್ಬ ನಟಿಗೆ ಒಂದು ಸಿನಿಮಾ ಮಾಡಿದಾಗ ಈ ಪಾರ್ಟ್ ನನಗೆ ತುಂಬಾ ಇಷ್ಟ ಆಯ್ತು, ಇದು ನನಗೆ ಕಾಡುವಂಥದ್ದು ಅಂದ್ರೆ ಮೆಮೊರಬಲ್ ಅನ್ನೋದು. ಎಕ್ಸಾಂಪಲ್, ಇವ್ರ ಜೊತೆ ಲವ್ ಮಾಡೋ ಸೀನು ಅಥವಾ ಜಗಳ ಆಡೋ ಸೀನು, ಅದ ಅಪ್ಪನ ಜೊತೆ ಜಗಳ ಆಡೋದು, ಅಪ್ಪನ ಜೊತೆ ಪ್ರೀತಿನ ನೋಡೋದು, ಯಾವುದೋ ಒಂದು ಪಾರ್ಟ್ ಇರುತ್ತಲ್ವಾ, ಅದು ಯಾವ್ದು ನಿಮಗೆ ಕನೆಕ್ಟ್ ಆಗಿದೆ ಬೇಕು ಇಡೀ ಸಿನಿಮಾ ಅಂತ ಹೇಳ್ತೀರಾ ನೀವು? ಇದೆ, ತುಂಬಾ ಪಾತ್ರಗಳು, ಐ ಮೀನ್ ತುಂಬಾ ಸೀನ್ ಇದೆ. ಬಟ್ ಅದನ್ನ ಇವಾಗ ಹೇಳಕ್ ಆಗಲ್ಲ, ಅದೊಂದೇ ಕೋರ್ಕು. ಲವ್ ಅನ್ಬಿಡು, ಟ್ರೈಲರ್ ಅಲ್ಲಿ ತೋರಿಸಿದ್ದೆ ಅದರ ಹೇಳ್ಬಿಡು ಅವ್ರಿಗೆ. ಟ್ರೈಲರ್ ಅಲ್ಲಿ ಒಂದು ಹೇಳಿದ್ದೀನಲ್ಲ ಡೈಲಾಗ್, ಒಂದು ಫೋರ್ಸ್ ಅಲ್ಲಿ ಹೇಳಿದ್ದೀನಲ್ಲ, ನೀನ್ ಅಪ್ಪನ ಎದೆಗೆ ಮೆಟ್ನಲ್ಲೋದ್ ಬಂದಾಗೆ, ಅದನ್ನ ಆಕ್ಚುಲಿ ಫ್ರಾಂಕ್ಲಿ ಸೇಯಿಂಗ್ ಅದನ್ನ ಒಂದ್ ಶಾರ್ಟ್ ಅಲ್ಲಿ ಅಷ್ಟು ಒಂದೇ ಟೇಕ್ ಮಾಡಿರೋದು ನಾವು. ಈ ಸರ್ದು ಆಗ್ಲಿ ನಂದು ಆಗ್ಲಿ, ಅದು ತುಂಬಾ ಹೈ ಎನರ್ಜಿ ಬೇಕಾಗಿರೋದು, ಮತ್ತೆ ಎಫರ್ಟ್ಸ್ ತುಂಬಾ ಇಬ್ರಿಗೂ ಅಷ್ಟೇ. ಅಂದ್ರೆ ಅಷ್ಟೇ ಸ್ಪೇಸ್ ಮತ್ತೆ ಆಕ್ಟಿಂಗ್ ಡೈಲಾಗ್ಸ್ ಈಕ್ವಲ್ ಆಗಿತ್ತು ಇಬ್ರಿಗೂನು. ಗೊತ್ತಿಲ್ಲ, ಅದ್ ಸಿಕ್ಕಾಪಟ್ಟೆ ಕಷ್ಟದ ಒಂದು ಸೀನು. ಇಡೀ ಇದ್ರಲ್ಲೇ ನನಗೆ ಅವತ್ತಿನ ದಿನ ಸಿಕ್ಕಾಪಟ್ಟೆ ಮೆಂಟಲಿ ಡ್ರೈನ್ ಮಾಡಿದಂತ ದಿನ ಅದು, ಫಿಸಿಕಲಿ ಮೆಂಟಲಿ ಎಲ್ಲ. ಅದ್ ತುಂಬಾ ಇಷ್ಟ ಆಯ್ತು. ಯಾವಾಗ ಅಂದ್ರೆ ಇಡೀ ಸೆಟ್ ಕ್ಲಾಪ್ ಮಾಡುತ್ತಲ್ಲ ಇಬ್ರಿಗೆ, ಲೈಕ್ ಎಲ್ಲ ಮುಗಿದ್ಮೇಲೆ ಅದೊಂದ್ ಅಪ್ರಿಸಿಯೇಷನ್ಗೆ ಖುಷಿ ಆಗುತ್ತೆ. ಮತ್ತೆ ಆ ಸೀನ್ ಇವಾಗ ನೋಡೋದಕ್ಕೆ ತುಂಬಾ ಒಂದ್ ರಿಯಲ್ ಆಗಿ ಏನೋ ಹೇಳಿದೀನಿ ಅನ್ನೋ ತರನೇ ಅನ್ನಿಸ್ತು. ಅದು ಅಲ್ಲಿ ನೋಡಿದ್ರೆ ಕಂಪ್ಲೀಟ್ ಸೀನ್ ನಿಮಗೆ ಗೊತ್ತಾಗುತ್ತೆ, ಈಗ ಹೇಳಕ್ ಆಗಲ್ಲ, ಅದು ಒಂದೇ ಪ್ರಾಬ್ಲಮ್. ಅಂದ್ರೆ ಒಂದು ದೊಡ್ಡ ಸೀನ್, ಅದು ಇಂಪ್ಯಾಕ್ಟ್ ಸೀನ್. ಅದನ್ನ ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಅದು ಒಂದು ದೊಡ್ಡ ಹೈಲೈಟ್ ಸೀನ್. ಅಂದ್ರೆ ಒಂದು ಇಡೀ ಸಿನಿಮಾದಲ್ಲಿ ಒಂದು ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ತೋರ್ಸೋದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಜಾಗ ಇರೋಂಥದ್ದು. ಅಂದ್ರೆ ಈ ಸಿನಿಮಾದಲ್ಲಿ ಅದೇ ನೀವು ನೋಡಿರ್ಬೋದು, ಅದೇ ಅವಳಿಗೆ ಇದು ಮಾಡ್ತೀನಲ್ಲ ಒಂದು. ಬಟ್ ಈ ಸಿನಿಮಾದಲ್ಲಿ ಏನ್ ಗೊತ್ತಣ್ಣ, ಶೇಡ್ಸ್ ತುಂಬಾ ಇದೆ. ಆದ್ರೆ ಶೇಡ್ಸ್ ಅಂತ ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ರೆ ಇಷ್ಟು ವರ್ಷಗಳ ನಂತರ ಆತರ ಅಂತಲ್ಲ. ಓವರ್ ಆಲ್ ಕಥೆಯಲ್ಲಿ ಒಬ್ಬ ವ್ಯಕ್ತಿಲಿ ನಿಮ್ಮಲ್ಲಿ ಏನ್ ಹೇಳಿ ಬದಲಾವಣೆಗಳು. ಈಗ ಇರ್ತೀರ, ನಿಮ್ಮನ್ನ ತುಂಬಾ ಚೆನ್ನಾಗಿದ್ದಾಗ ಒಂದು ತರ, ಇದ್ದಕ್ಕಿದ್ದಾಗೆ ನಿಮಗೆ ಬೇರೆ ತರ ಸಮಸ್ಯೆ ಆದಾಗ ಮನುಷ್ಯ ಬೇರೆ ತರ, ಆ ಸಮಸ್ಯೆಗೆ ಅವನು ಬೇರೆ ತರ ಡಿಸ್ಟರ್ಬ್ ಆಗ್ತದೆ. ಹಿಂಗೆ
ಆ ವ್ಯಕ್ತಿಯ ಒಂದು ಆ ಪರಿಸ್ಥಿತಿಗಳ ಮೇಲ್ಗಡೆ ಏನೇನಾಗ್ತಾ ಹೋಗುತ್ತೆ ಅನ್ನೋದು ಪರಿಸ್ಥಿತಿನೇ ಇಲ್ಲ ಅದು. ಇಲ್ಲಿ ಗ್ರಾಮೀಣ ಪ್ರದೇಶದ ಹಿನ್ನೆಲೆಯಲ್ಲಿ ಬರ್ತಕ್ಕಂಥ ಸಿನಿಮಾಗಳಲ್ಲಿ ಸಾಕಷ್ಟು ಸಂಘರ್ಷಗಳು ಜಾಸ್ತಿ ಬರ್ತವೆ. ದ್ವೇಷ, ಅಸೂಯೆ, ಸಂಘರ್ಷ, ಜಾತಿ ವ್ಯವಸ್ಥೆ ಆ ಥರದ್ದು ಏನಾದ್ರು ಇದೆಯಾ ಅಥವಾ ಮೇಲು ಕೀಳು ಅಷ್ಟೇನಾ? ನೋಡಿ ಅಣ್ಣ, ಜಾತಿ ಮೇಲು ಕೀಳು ಎಲ್ಲ ಸಿನಿಮಾದಲ್ಲೂ ಆ ಥರ ಇರುತ್ತೆ. ಇದನ್ನ ನಾವು ಅದನ್ನು ಬೇರೆ ಥರ ಹೇಳಿದೀವಿ. ಜಾತಿ ಮೇಲು ಕೀಳಿಗೆ ಅದಿದೆಯೋ ಇಲ್ಲೋ ಅನ್ನೋದನ್ನ ಬೇರೆ ಥರ ಹೇಳಿದೀವಿ. ಅದನ್ನ ಈಗ ನಾನು ಹೇಳೋದಿಕ್ಕಾಗಲ್ಲ. ಎಲ್ಲದೂ ಇದೆ, ನೀವು ಹೇಳಿದ್ದೇನು ಇಲ್ಲ ಅಂತಲ್ಲ. ಅದು ಯಾವ ಥರ ಹೇಳಿದೀವಿ, ಅದನ್ನ ಯಾವ ಥರ ಬ್ಯಾಲೆನ್ಸ್ಡ್ ಮಾಡಿದೀವಿ ಅನ್ನೋದನ್ನ ನೀವು ನೋಡಿ. ನಿಜವಾದ ಜಾತೀಯತೆ ಅಂದ್ರೆ ಏನು, ಅಥವಾ ಜಾತೀಯತೆ ಅನ್ನೋದು ಸಾಮಾಜಿಕವಾಗಿ ನಮ್ಮ ಪರಿಸ್ಥಿತಿ ಮೇಲೆ ಇದೆಯಾ? ಅದಲ್ಲ. ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಈಗ ಒಂದು ಜಾತಿಯವನು ಅಂತ ಅಂದ್ಕೊಳ್ಳಿ. ಅದು ಯಾರು ನಾವು ಆ್ಯಕ್ಚುಲಿ ಈಗ ಮಾತಾಡ್ತೀವಲ್ಲ ಕೀಳು ಜಾತಿನ, ದುಡ್ಡು ಅನ್ನೋದೇ ಅಪ್ಪ. ಅದೊಂದಿತ್ತು ಅಂದರೆ ಯಾವುದು ಕೂಡ ನಿಮ್ಗೆ ಅಡ್ಡ ಬರಲ್ಲ, ಕೌಂಟ್ ಆಗಲ್ಲ. ಅದಿಲ್ಲ ಅಂತ ಅಂದರೆ ನೀವು ಯಾವ ಅಪ್ಪರ್ ಕ್ಯಾಸ್ಟ್ ಅಂತ ಹೇಳ್ತೀವಿ, ಎಲ್ಲಿದ್ರು ಕೂಡ ಅದಿಲ್ಲ ಅಂತಂದ್ರೆ 3 ಕಾಸಿನ ಬೆಲೆ ಇಲ್ಲ. ಸತ್ಯ ತಾನೇ ಅದು? ಅದು ಜಗತ್ತಿನ ಸತ್ಯ, ಅದು ವಾಸ್ತವ, ಅದೇ ವಾಸ್ತವ. ಜಾತಿ ಇವೆಲ್ಲವೂ ಕಟ್ಪಾಡಿನ ಅಪ್ಪ ಅವನು. ಅದು ಯಾರು ಹೇಳಿ? ದುಡ್ಡು ಅಲ್ವಾ? ಅದನ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಹೇಳಿದೀವಿ. ಸಿನಿಮಾದಲ್ಲಿ ಏನ್ ಗೊತ್ತಾ, ಈಗ ಹೇಳೋದಿಕ್ಕಾಗಲ್ಲ. ಎಲ್ಲರೂ ಏನ್ ಗೊತ್ತಾ, ಒಂದು ಸಿನಿಮಾದಲ್ಲಿ ಜಾತಿನ ಬೇರೆ ತರ ಹೇಳಿದ್ರೆ, ನಾವು ಜಾತಿನ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಅದನ್ನ ಬೇರೆ ತರ ಹೇಳಿದ್ವಿ. ಓಕೆ, ಇಲ್ಲಿ ಲವ್ ಬಾಂಡಿಂಗ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಯೂತ್ಸ್ಗೂ ಕೂಡ ಅಟ್ರಾಕ್ಷನ್ ಆಗಂತ. ಖಂಡಿತ ಅಣ್ಣ. ಯೂತ್ಸು, ಫ್ಯಾಮಿಲಿ, ಪ್ರತಿಯೊಬ್ರು ಕೂಡ ಕೂತಂದ್ರೆ ಈ ಟ್ರೈಲರ್ ನೋಡಿದಾಗ ಬರೀ ಏನೋ ಮಾಸ್ ಆಡಿಯನ್ಸ್ಗೆ ಆತರ ಅಂತಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗಂತ ಸಿನಿಮಾ. ನಿಮ್ಮ ಫ್ಯಾಮಿಲಿಯವರು ಇಷ್ಟಪಡ್ತಾರೆ. ಯೂತ್ಸ್ ಖಂಡಿತವಾಗಿ, ಯೂತ್ಸಲ್ಲೂ ಹಾಗೆ ಕಾಲೇಜ್ ಹುಡುಗರು ಬರೀ ಅವ್ರದ್ದು ಅಷ್ಟೇ ಹೇಳ್ತಾರೆ. ಈ ಕೂಲಿ ಕಾರ್ಮಿಕರು, ಈ ಹೋರಾಟ ಅಂತಂದ್ರೆ ಹಿಂಗೆ ಗೊತ್ತಣ್ಣ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಕನಸು. ಈಗ ಒಬ್ಬ PUC ಓದೋನಿಗೆ ಏನು ಕನಸಿರುತ್ತೆ, ನಾನೊಂದು ರ್ಯಾಂಕ್ ಬರ್ಬೇಕು ಅನ್ನೋ ಕನಸಿರುತ್ತೆ. ಈಗ ಮಾಮೂಲಿ ಒಂದು ಕೂಲಿ ಮಾಡೋನಿಗೆ ಏನು ಅನ್ಸುತ್ತೆ, ನಮ್ಮ ಟ್ರೈಲರಲ್ಲೇ ಹೇಳಿದ್ವಿ, ಅವ ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದ್ದೀನಿ, ಎಷ್ಟೇ ಕಷ್ಟ ಆದ್ರೂ ತಾಣದೆ ಬಿಡಲ್ಲ ಅಂತ. ಯಾರೊಬ್ಬ ಕೂಲಿ ಮಾಡೋನಿಗೆ ಏನಿರುತ್ತೆ ಹೇಳಿ? ನಾನು ಯಾರ ಮನೆಗೆ ಕೂಲಿ ಹೋಗಕ್ಕೆ ಆಸೆ ಇರಲ್ಲ. ಅವನಿಗಂತ 100 ಎಕರೆ ಎಸ್ಟೇಟ್ ಮಾಡ್ಬೇಕು ಅನ್ನೋದೇ. ನನ್ಗೆ ಅಂತ ಒಂದು 2 ಎಕರೆ, ಒಂದು ಅರ್ಧ ಸೊಂಜ, ಈ ತರ ಒಂದು ಸಣ್ಣ ಅವನವನ ಯೋಗ್ಯತೆಗೆ ತಕ್ಕಂತೆ ಅವನವನ ಕನಸುಗಳು, ಅದನ್ನ ಪಡೆಯೋ ಹಠ. ನಾ ಹೇಳಿದ ಅದೆಲ್ಲ ಒಂದು ಜಲಕ್ಕಷ್ಟೇ ಸಿನಿಮಾದಲ್ಲಿ. ನಾವು ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಇರ್ಬೋದು, ಟೀಸರ್ ಅಲ್ಲಿ ಇರ್ಬೋದು, ಸಿನಿಮಾದಲ್ಲಿರೋ ಅದ್ಭುತನ ಯಾವ್ದನ್ನು ತಂದಿಲ್ಲ ಹಾಕಿಲ್ಲ, ಯಾಕಂದ್ರೆ ಅಲ್ಲಿ ಜೊಳ್ಳಾಗಬಾರ್ದು ಅಂತ. ಇಲ್ಲಿ ಒಂದು ಸುಮ್ಮನೆ ಒಂದು ಇದು ಮಾಡಿದ್ವಿ. ಬಟ್ ಅದು ಕೂಡ ಇಷ್ಟ ಆಯ್ತು ಅನ್ನೋದೇ ನಮ್ಗೆ ಖುಷಿ. ಅಂದ್ರೆ ಇಷ್ಟ ಆಗ್ಬೇಕು ಅಂತಾನೆ ಮಾಡಿದ್ದು ಬಿಡಿ, ಬಟ್ ಅಂದ್ರೆ ನಾವು ಅನ್ಕೊಂಡಿದ್ಕಿಂತನೂ ಚೆನ್ನಾಗಿ ರೀಚ್ ಆಯ್ತು. ಈಗ ಕನ್ನಡದಲ್ಲಿ ಸಾಕಷ್ಟು ಬಿಗ್ ಬಜೆಟ್ ಸಿನಿಮಾಗಳು, ಸ್ಟಾರ್ ಸಿನಿಮಾಗಳು, ಕತ್ಲಿ ಇರ್ತಕ್ಕಂಥ ಮೇಕಿಂಗ್ ವೈಸ್ ಸಿನಿಮಾಗಳೆಲ್ಲ ಬರುವ ನಡುವೆ ಕೆರೆಬೇಟೆ ಅಂತ ಒಂದು ಕಂಟೆಂಟ್ಸ್ ಬೇಸ್ಡ್ ಸಿನಿಮಾ ಬರ್ತಾ ಇದೆ. ಸೊ ಇದು ನಾನು ಆಗ್ಲೇ ಹೇಳ್ದಂಗೆ, ಇದು ಒಂದು ನೀವೇ ಹೇಳಿದ್ರೆ ಇದು ಯಾವ ಒಂದು ವರ್ಗಕ್ಕೆ ಸೀಮಿತ ಆಗಿರತಕ್ಕಂಥ ಕಥೆಯಲ್ಲ, ಎಲ್ಲರೂ ಕೂತ್ ನೋಡೋ ಅಂಥದ್ದು ಅಂತ. ಪರ್ಟಿಕ್ಯುಲರ್ಗೆ ಇದು ಯೂತ್ಸ್ಗೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರೋಂಥ ಕಥೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥದ್ದು, ಬರೀ ಆ ಭಾಗದ ಗ್ರಾಮೀಣ ಪ್ರದೇಶದ ಹುಡುಗರಿಗೆ ಅಷ್ಟೇನೆ ಇದು, ಅಥವಾ ಸಿಟಿಯಲ್ಲಿ ಹುಡುಗರು ಕೂಡ ಈ ತರ ಒಂದು ಎಲ್ಲರಿಗೂ ಕೂಡ ಇಷ್ಟ ಆಗ. ನಾ ಹೇಳಿದ್ನಲ್ವಾ, ಇವತ್ತು ಹಳ್ಳಿ ಸಿಟಿ ಅನ್ನೋದೇನಿಲ್ಲ. ಇವತ್ತು ಮೊಬೈಲ್ ಅಂತ ಬಂದ್ಮೇಲೆ ಹಳ್ಳಿ ಬದುಕು ಸಿಟಿಲಿ ಇದ್ದವನಿಗೆ ಗೊತ್ತು, ಸಿಟಿಲಿ ಇದ್ದವನಿಗೆ ಹಳ್ಳಿ ಬದುಕು ಗೊತ್ತು. ಜಗತ್ತೆಲ್ಲವೂ ಕೂಡ ಅಂಗೈಯಲ್ಲೇ ಇದೆ. ಇವತ್ತು ಯಾರು ಈಗ ಇದ್ದಿದ್ದನ್ನ ನೋಡಕ್ ಯಾರು ಇಷ್ಟಪಡಲ್ಲ, ಇಲ್ದಿರೋದನ್ನ ನೋಡೋದಕ್ಕೆ ಇಷ್ಟಪಡೋದು ಜಾಸ್ತಿ. ಈಗ ಹಳ್ಳಿಯವನು ತನ್ನ ಬದುಕು ನಂದು ಹಿಂಗೆ ನಡೀತಿದೆಯಲ್ಲ ಅಂತ ಅವನು ಇಷ್ಟಪಡು. ಇಲ್ದಿದ್ದವನು ನಾನು ಈ ಥರ ಬದುಕಬೇಕು, ಈ ಥರ ನಾನು ಒಂದು ಕನಸು ಕಾಣಬೇಕು, ನಾನು ಹಿಂಗೆ ಆಗಬೇಕು ಅಂತ. ಸಿನಿಮಾನೇ ಹಂಗಲ್ವಾ? ಸಿನಿಮಾದಲ್ಲಿ ಇರೋವಂಥದ್ದು 60 ಸೀನು 70 ಸೀನು ಎಲ್ಲರಿಗೂ ಎಲ್ಲ ಸೀನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಲ್ಲ. ಅದರಲ್ಲಿ ಒಂದು 5-6 ಅವನ್ನ ಪರ್ಸ್ನಲಿ ಕನೆಕ್ಟ್ ಆಗಬೇಕು. ಇದ್ರೆ ನಾನು ಹಿಂಗೆ ಇರಬೇಕು, ನಾನು ಹಿಂಗೆ ಆಗಬೇಕು, ನನಗೂ ಈ ಥರ ಒಂದು ನಡಿಬೇಕು ನನ್ನ ಜೀವನದಲ್ಲಿ, ಏನೋ ಒಂದು ಕನೆಕ್ಟ್ ಆಗ್ತಾ ಹೋಗ್ಬೇಕು. ಅವೆಲ್ಲವೂ ಕೂಡ ನಿಮ್ಗೆ ಸಿನಿಮಾದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕನೆಕ್ಟ್ ಆಗ್ತಾ ಹೋಗುತ್ತೆ. ನೋಡ್ದಲ್ಲ ಒಂದು ಹೀರೋ ಪಾತ್ರ ಇರ್ಬೋದು, ಅಥವಾ ಅದು ಮೈನ್ ಹೀರೋ ಪಾತ್ರ ಅಂತೂ ಎದುರುಗಡೆಗೆ ಸುಮಾರಷ್ಟು ಜನಕ್ಕೆ ಆ ವ್ಯಕ್ತಿ ನಾನೇ ಅಂತ ಅನ್ಸ್ಬೇಕಾರೆ, ನಾನೇ ನನ್ನ ಕಥೆನ ಇದು, ನಂದೇ ಬದುಕಿದು, ನಾನು ಆ ಜಾಗದಲ್ಲಿ ಇದ್ರೆ ಇದನ್ನೇ ಮಾಡ್ತಿದ್ನೇನೋ. ಈಗ ನಾಯಕಿ ಆದ್ರೂ ಅಷ್ಟೇ. ಈಗ ಹುಡುಗರು ಏನ್ ಗೊತ್ತಣ್ಣ, ಈಗ ನಮ್ಮ ಇಂಥರ ಸಿನಿಮಾದಲ್ಲಿ ನಮ್ಮ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಲೋಯರ್ ಮಿಡ್ಲ್ ಕ್ಲಾಸ್ ಅಲ್ಲಿ ಒಂದು ಹುಡುಗಿ ಹೀರೋಯಿನ್ ತೋರಿಸಿದ್ವಿ ಅಂದ್ರೆ, ಈ ಥರದೊಂದು ಹುಡುಗಿ ನಾನು ಲವ್ ಮಾಡಬೇಕು ಅಂತ ಅನ್ಸ್ಬೇಕು. ಆ ಥರದ ಪಾತ್ರ ನಾಯಕಿದು. ಈಗ ಇನ್ನೊಂದು ಈ ಸಿನಿಮಾದಲ್ಲಿ ಏನಂತಂದ್ರೆ, ನಾವು ಒಂದು ಮೈನು ತುಂಬಾ ದೊಡ್ಡ ಭಾರಿ ಫೇಮ್ ಇರುವಂತ ಸಪೋರ್ಟಿಂಗ್ ಆರ್ಟಿಸ್ಟ್ ನಾವು ಇದೇ ಮಾಡಿಲ್ಲ. ಏನಾಗುತ್ತೆ ಅಂದ್ರೆ, ಈ ಥರ ನೇಟಿವಿಟಿ ಸಿನಿಮಾಗೆ ಅದು ಹೊಡೆದು ಬಿಡುತ್ತೆ. ನೀವು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳನ್ನ ಹಾಕೊಂಡ್ರೆ ಏನಾಗುತ್ತೆ, ಸಿನಿಮಾ ಅಂತ ಮಧ್ಯದಲ್ಲಿ ನೆನಪು ಮಾಡ್ತಾ ಇರುತ್ತೆ ಅದು, ಅವ್ರ ಮುಖಗಳು ಬಂದಾಗಲ್ಲ. ಈ ಒಂದು ಮಿಡ್ ಆರ್ಟಿಸ್ಟು ಅಥವಾ ಪರ್ಫಾರ್ಮರು ಈ ಥರ ಬೇರೆ ಥರ ಇದ್ದಾಗ ಅದು ಸಿನಿಮಾ ಅಂತ ಅನ್ಸಲ್ಲ. ಅದೇನೋ ಒಂದು ಜಗತ್ತಲ್ಲಿ ನಡೀತಿದೆಯೇನೋ, ನಾವು ಅಲ್ಲಿ ಹೋಗಿ ನೋಡ್ತಾ ಇದೀವೇನೋ. ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಇದರಲ್ಲಿ. ನಿಮ್ಗೆ ಈ ನಮ್ಮ ಟ್ರೈಲರೇ ನೋಡ್ತಾ ಇರಿ, ನೀವು ಒಂದು 2 ಸರಿ ಸುಮ್ಮನೆ ನೀವು ಒಬ್ಬರೇ ಕೂತ್ಕೊಂಡು ನೋಡಿ, ನಿಮ್ಗೆ ಟ್ರೈಲರ್ ಅಂತ ಅನ್ಸಲ್ಲ. ಎಲ್ಲೋ ಒಂದು ಊರಲ್ಲಿ ಏನೋ ಒಂದು ಘಟನೆ ನಡೀತಿದೆ, ಆ ಘಟನೆ ನೋಡ್ತಾ ಇದ್ದೀನಿ. ಆ ಟೋನ್ ಇರ್ಬೋದು, ಆ ಮ್ಯೂಸಿಕ್ ಇರ್ಬೋದು, ಆ ಡೈಲಾಗ್ಸ್ ಇರ್ಬೋದು, ಅಥವಾ ಮೇಕಿಂಗ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಬಿಂದು ಅವರೇ,
ಈ ಸಿನಿಮಾ ಮಾಡ್ಬೇಕಾದ್ರೆ ಯಾವತ್ತಾದ್ರು ಡೈರೆಕ್ಟರ್ ಹತ್ರ ಹೀರೋ ಹತ್ರ ಬೈಸ್ಕೊಂಡಿದ್ದೀನಿ ಆ ಸೀನ್ ಅಲ್ಲಿ. ಸೀನ್ ಅದ ತುಂಬಾ. ಯಾಕಂದ್ರೆ ನೋಡಕ್ ಇವ್ರು ತುಂಬಾ ಸಾಫ್ಟ್, ಕೆಲಸದ ವಿಚಾರ ಬಂದಾಗ ಸ್ಟ್ರಿಕ್ಟ್, ಅದ್ ನಮ್ಗೆ ಗೊತ್ತು. ಸಿಕ್ಕಾಪಟ್ಟೆ ಅದಕ್ಕೆ ಏನಾದ್ರು ಅಂದ್ರ ಬೈದ್ರ ಆ ಕ್ಷಣ ಹೆಂಗಿತ್ತು, ಆಮೇಲೆ ಸಮಾಧಾನ ಮಾಡಿದ್ರ ಹೆಂಗೆ? ಬೈದಿದಂತ ಏನು ಇಲ್ಲ ಒಂದು ಸೀನ್ ಇದೆಯಲ್ಲ, ಯಾವ್ದು? ಅದೇ ಇದ್ರದ್ದು ಮೈನ್ ಸೀನ್, ದೊಡ್ಡ ಸೀನ್. ಟಪ ನೀವೆಲ್ಲಿ ಬೈದ್ರಿ? ನಾನಿಲ್ಲ, ಒಂದ್ ಸೀನಲ್ಲಿ ಬೈದ್ರು, ಅದನ್ನ ಹೇಳಕ್ಕಾಗಲ್ಲ. ನನ್ ಮರ್ತೋಗಿದೆ. ಪ್ರೀತಿ ಇಂಪ್ರೂವೈಸೇಷನ್ ಅಲ್ಲ ಆಕ್ಟಿಂಗ್ ಇದೆ ಅಂತಲ್ಲ. ಈಗ ಏನ್ ಗೊತ್ತಾ, ಕೆಲವು ಸೀನ್ಗಳು ಇನ್ವಾಲ್ವ್ಮೆಂಟ್ ಅಲ್ಲಿ ಇದಾಡಿ ಅಷ್ಟೊತ್ತಿಗೆ ಫೈಟ್ ಇರ್ಬೋದು, ಇನ್ನೊಂದೇ ಇರ್ಬೋದು, ಒಂದ್ ಏಟ್ಗಳು ಬೀಳೋದು, ಇನ್ನೊಂದು ಆಗ್ತಾ ಇರುತ್ತೆ. ಅದಕ್ಕಲ್ಲ, ಅದಕ್ಕೊಂಚೂರು ಫೀಲ್ ಮಾಡಿದಾಗ ನಾವು ಇಲ್ಲ ಒಟ್ನಲ್ಲಿ ಚೆನ್ನಾಗಿ ರಿಯಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಯಾವ್ದೋ ಹಿಂಗೆ ಸೀನ್ ಇದ್ದಾಗ ಒಂದ್ ರಿಯಲ್ ಆಗಿ ಏಟ್ ಬಿದ್ದಿತ್ತು. ಅದನ್ನ ಅವ್ರೇನ್ ಅದನ್ನ ಇದ್ ಮಾಡಿಲ್ಲ, ನಾನು ಏನು ಮಾಡಿಲ್ಲ. ಅಂದ್ರೆ ಗೊತ್ತಲ್ಲ, ಯೂಶಲಿ ಅದು ಸೆಟಲ್ ಅಲ್ಲ ಆಗತ್ತೆ. ಸೊ ಬಟ್ ಅವ್ರು ಬಂದು ಇನ್ಫ್ಯಾಕ್ಟ್ ಹೇಳಿದ್ರು, ಅದು ನನ್ಗೂ ಅರ್ಥ ಆಯ್ತು ಸೀನ್ ನಡೀತಾ. ಅವತ್ತಿನ ದಿನಕ್ಕೆ ಒಂದ್ ಸ್ವಲ್ಪ ಏನೇನೋ ಆಯ್ತು ಅಷ್ಟೇ. ಅದು ನಾವೇನೋ ಬೈದಿರೋದು ಆ ಟೈಮಿಗೆ ಅಷ್ಟೇ ಅವಲ್ಲ. ಆದ್ರೆ ಡೈರೆಕ್ಟರ್ ಮಾತ್ರ ಏನಾದ್ರು ಒಂದ್ ಸ್ವಲ್ಪ ಸೀನ್ ಏನಾದ್ರು ಫೋಕಸ್ ಇದ್ದಾಗ ಏನ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹಿಂಗ್ ಡೈರೆಕ್ಟ್ ಆಗಿ ಹೇಳೋರ್ ಬಿಟ್ರೆ, ಯಾವ್ದು ತೀರಾ ಚೆನ್ನಾಗಿಲ್ಲ ಅನ್ನೋ ತರ ಯಾವ್ದು ಮಾಡಿಲ್ಲ ಅನ್ಸುತ್ತೆ. ನಾನು ಮತ್ತೇನು ಗೊತ್ತಾ, ಇಲ್ಲೇ ಇರ್ಬೋದು ಆ್ಯಕ್ಟ್ ಮಾಡೋರಿಗೆ. ಈಗ ನಾವು ಪ್ರೊಡ್ಯೂಸ್ ಮಾಡ್ಬಿಟ್ಟಿದ್ದೀವಿ, ಅಥವಾ ನಾವು ಬರೆದು ಬಿಟ್ಟಿದ್ದೀವಿ, ಅಥವಾ ನಮ್ಮ ಡೈರೆಕ್ಟ್ರಿಗೂ ಹೇಳ್ತಿದ್ದೆ ನಾನು, ಯಾರಿಗೂ ಕೂಡ ಆರ್ಟಿಸ್ಟಿಗೆ ಅಪ್ಸೆಟ್ ಮಾಡೋಂಗಿಲ್ಲ ಅಂತ. ಮೂಡ್ ಅಪ್ಸೆಟ್ ಆಗು, ಅವ್ನು ಚೆನ್ನಾಗಿ ಯಾರಿಗೂ ಹಂಗೆ ಹೇಳ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಅವ್ನು 4 ಜನ ಎದುರಿಗೆ ಇದಾಗೋಗ್ಬಿಡ್ತು. ಯಾರಿಗೂ ಕೂಡ ಅದನ್ನೆಲ್ಲೂ ಕೂಡ ಮಾಡ್ತಾ ಇದ್ದಿಲ್ಲ. ಮಾಡ್ತೀರಿ, ಇನ್ನೂ ಚೆನ್ನಾಗಿ ಮಾಡಿದ್ದೀರಿ ಮಾಡಿ. ಬಟ್ ನಮ್ಮ ಸಿನಿಮಾದಲ್ಲಿ ಒಬ್ಬೊಬ್ಬ ಆರ್ಟಿಸ್ಟ್ ಹೆಂಗೆ ತಯಾರಾಗಿದ್ರು ಅಂದರೆ, ನೀವು ಹೆಚ್ಚು ಕಡಿಮೆ 1-3 ತಗೊಂಡವರು ತುಂಬ ಕಡಿಮೆ. ಇಡೀ ಸಿನಿಮಾ ಟೆಕ್ನಿಕಲಿ ಏನಾದ್ರೂ ಇದಾಗಬೇಕು ಬಿಟ್ರೆ ಮಾಮೂಲಿ ಆಗೇ ಆಗುತ್ತಲ್ಲ. ಆಕ್ಟಿಂಗ್ ವಿಚಾರದಲ್ಲಿ ಎಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ಪರ್ಫೆಕ್ಷನ್ ಆಗಿ ರೆಡಿ ಆಗ್ಬಿಟ್ಟಿದ್ರು. ರೆಡಿ ಮಾಡಿಸಿದ್ವಿ, ಅವರು ಕೂಡ ಅಷ್ಟೇ ಇನಿಷಿಯೇಟ್ ಆಗಿ ತಗೊಂಡ್ ಮಾಡಿದ್ರು. ನಿಮ್ಗೆ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ. ನಿಮ್ಮ ಟ್ರೈಲರ್ ಟೀಸರ್ ನೋಡಿದಾಗ ನನಗೆ ಮುಖ್ಯವಾಗಿ ಗಮನ ಸೆಳೆದಿದ್ದು ಕ್ಯಾಮ್ರಾ ವರ್ಕ್. ಅವ್ರ ಬಗ್ಗೆ ಹೇಳಿ. ಕ್ಯಾಮ್ರಾಮನ್ ಕೀರ್ತನ್ ಪೂಜಾರಿ ಅಂತ ಹೇಳಿ, ಅವ್ರೇನಂತಂದ್ರೆ ಈ ಸಿನಿಮಾದಲ್ಲಿ ಎಲ್ಲವೂ ಇತ್ತು, ಲೈಟಿಂಗು, ದೊಡ್ಡ ಯೂನಿಟು, ಸಣ್ಣ ಯೂನಿಟ್ ಎಲ್ಲ ಇತ್ತು. ಅಂದ್ರೆ ಈ ನೇಟಿವಿಟಿ ಸಿನಿಮಾಗೆ ಹೇಗೆ ಮಾಡಬೇಕು, ನಮ್ಗಲ್ಲಿ ಶೂಟಿಂಗ್ ಸ್ಪಾಟಲ್ಲೂ ಅಷ್ಟು ಅನಿಸ್ತಾ ಇದ್ದಿರಲ್ಲ. ಬಟ್ ನಾನು ಆದಷ್ಟು ಇನ್ನು ರಿಯಾಲಿಟಿಗೆ ಹೋಗೋಣ ಅಂತ ನಾವು ಮುಂಚೆನೇ ಎಲ್ಲರೂ ಮಾತಾಡಿ. ಬಟ್ ಆದರೆ ನೀವು ಮಾತಾಡ್ತಿದ್ದೀವಿ, ಅದನ್ನ ಕರೆಕ್ಟ್ ಫ್ರೇಮ್ ಫಿಕ್ಸ್ ಮಾಡಿ ಅದೊಂದಿದ್ರೆ ಫೋಟೋಶಾಪ್ ಥರ ಆಗುತ್ತೆ. ಆ ಥರ ಇಲ್ಲ. ಒಂದು ರಿಯಾಲಿಟಿಗೆ ಏನೇನು ಬೇಕು, ರಪ್ ನಿಂಗೆ ರಿಯಾಲಿಟಿ ನ್ಯಾಚುರಲ್ ಆಗಿ, ಅದಕ್ಕೆ ಏನು ಬೇಕು ನ್ಯಾಚುರಲ್ ಟೋನ್. ಬಟ್ ಅವರು DI ಬಂದಾಗ ಹೇಳಿದ್ರು, ಸರ್ ನಾನು ಇಡೀ ಸಿನಿಮಾನೇ ವಾಮ್ ಟೋನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಲೈಟಿಂಗ್ ಅಂತ. ಅಂದ್ರೆ ಅದಕ್ಕೋಸ್ಕರನೇ ಆ ಟೋನ್ ನಮ್ಗೆ DI ಸೆಟ್ ಮಾಡೋಕ್ಕಾಯ್ತು. ವಾಮ್ ಟೋನ್ ಅಂದ್ರೆ ಗ್ರೀನಲ್ಲೂ ಕೂಡ ವಾಮ್ ಟೋನ್ ಇದೆ ನಮ್ದು. ನೀವು ಅಬ್ಸರ್ವ್ ಮಾಡಿ, ಗ್ರೀನಲ್ಲಿ ಗ್ರೀನ್ರಿ ಅಂತಲ್ಲ, ನಾನು ಗ್ರೀನ್ರಿ ಬಗ್ಗೆ ತುಂಬಾ ಫೋಕಸ್ಸೇ ಮಾಡಿಲ್ಲ ನಿಮ್ಗೆ. ಆ ಗ್ರೀನ್ರಿ ಕೂಡ ಒಂಥರ ಡ್ರೈನೆಸ್ಸು, ಒಂದು ರಾನೆಸ್ಸು, ಈ ತರ ಹೋಗಿದ್ವಿ. ಅವರು ಕೂಡ ವರ್ಕು. ಟೆಕ್ನಿಷಿಯನ್ ಬಗ್ಗೆ ಎಲ್ಲ ಹೇಳಬೇಕು ಅಂತ ಅಂದ್ರೆ ತುಂಬಾ ಇದೆ. ಡೈರೆಕ್ಟರ್ ಬಗ್ಗೆ, ಎಡಿಟರ್ ಬಗ್ಗೆ, ಆಮೇಲೆ ಕ್ಯಾಮ್ರಾಮ್ಯಾನ್ ಬಗ್ಗೆ, ಲಿರಿಕ್ ರೈಟ್ರು, ಆಮೇಲೆ ನೋಡಿದಂಥ ಡೈರೆಕ್ಟ್ರು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಪ್ರೊಡಕ್ಷನ್, ಈ ಥರ ಸುಮಾರಷ್ಟಿದೆ. ಅವೆಲ್ಲವೂ ಏನಾರ ಗೆದ್ದಾಗ ನಾವು ಹೇಳಿದ್ರೆ ಕೇಳೋಕ್ಕೂ ಇರ್ತಾರೆ, ಹೆಂಗೆ ಮಾಡಿದ್ರಂತ. ಈಗ ಏನು ಹೇಳಿದ್ರು ಹರಿಕತೆ ಹೇಳ್ದಂಗೆ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೀನಿ. ಕರೆಕ್ಟ್ ಅಲ್ವಾ? ಈಗ ಏನಿದ್ರು ಸಿನಿಮಾ, ನೀವು ಯಾವುದೇ ಸಿನಿಮಾ ಮಾಡಲಿ ಅದು ಫೀಡ್ಬ್ಯಾಕ್ ತೊಗೊಳೋದು ಭಾಳ ಇದು. ಸಣ್ಣವರಿರಲಿ ದೊಡ್ಡವರಲ್ಲಿ ಇದು ನೋಡು ಹೇಳು ಅಂತ ನನಗೂ ಆಯ್ತಾ. ನಿಮ್ಮ ಇಂಡಸ್ಟ್ರಿಯಿಂದ ಒಂದಿಷ್ಟು ಸ್ಟಾರ್ಗಳೆಲ್ಲ ಸಾಂಗ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ಆ ಫೀಡ್ಬ್ಯಾಕ್ ಹಿಂಗಿತ್ತು. ಸುದೀಪ್ ಅವರು ಕೂಡ ತುಂಬಾ ಚೆನ್ನಾಗಿ ಅವ್ರು ಮಾಡಿದ್ರು. ನಿನ್ನೆದು ಹೇಳ್ತೀನಿ ಇನ್ಸಿಡೆಂಟ್. ನಾಡ್ದು 9ನೇ ತಾರೀಕು ಇದಿದೆ ನಮ್ದು, ನಾಡಿದ್ದು ಏನು ಪ್ರೀ ರಿಲೀಸ್ ಇವೆಂಟ್ ಇದೆ. ಅದಕ್ಕೆ ಅಶ್ವಿನಿ ಮೇಡಮ್ ಕರೆಯೋದಕ್ಕೆ ಹೋಗಿದ್ವಿ. ನಾನು ಯಾಕೆಂತಂದ್ರೆ ಅಪ್ಪು ಸರ್ ಜೊತೆ 2 ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೆ. ನಮ್ಮ ಡೈರೆಕ್ಟ್ರು ಮಾಡಿದ್ರು, ನಮ್ಮ ಡೈರೆಕ್ಟ್ರು ಮಾಡಿದ್ರು, ಎಲ್ಲರೂ ಹೋಗಿದ್ವಿ. ಹೋಗ್ತಿದ್ದಂಗೆ ಗುರ್ತಾ ಹಿಡ್ದೆ, ನೆನಪಿದೆ ಅಮೂಲ್ ಅಂತ ಅన్నారు. ಅಪ್ಪು ಸರ್ ಯಾವಾಗ್ಲೂ ಅವ್ರ ಹೆಂಡತಿ ಎಲ್ಲರೂ ಸಿಕ್ತಾಗ ಅದು ಅಮೂಲ್ ನೆನಪಿದ್ಯಾ ಅన్నారు. ಹೇಳಿದೆ ಹೀಗೆ ಅಂತ ಅಂದ್ರು. ಟ್ರೈಲರ್ ನೋಡಿದ್ರು. ಟ್ರೈಲರ್ ನೋಡ್ತಾ ಇದ್ದಂಗೆ ಅವ್ರು ಆ್ಯಕ್ಚುಲಿ ಶನಿವಾರ ಬ್ಯುಸಿ ಇದ್ರು. ಖಂಡಿತವಾಗೂ ಬರ್ತೀನಿ ಗೌರಿ, ನಂಗೆ ಒಂದು ಕೆಲಸ ಮಾಡ್ತೀರಾ, ಸಿನಿಮಾನ ಯಾವತ್ತು ತೋರಿಸ್ತೀರಾ, ನಾ ಸಿನಿಮಾ ನೋಡಲೇಬೇಕು ಅನಿಸ್ತಿದೆ ನಂಗೆ. ಸಿನಿಮಾನ ಹೀಗೆ ಯಾವ ಥರ ಇದ್ದೀರಿ, ಅದು ಯಾವುದೋ ತಮಿಳ್ ಸಿನಿಮಾ ಹೇಳಿದೆ, ನಂಗೆ ಬರ್ತಿಲ್ಲ. ಆ ಒಂದು ಏನೋ ಒಂದು ಬೇರೆ ಜಗತ್ತಿಗೆ ಕರ್ಕೊಂಡು ಹೋಗ್ತಿದೆ. ಆಮೇಲೆ ಇದನ್ನು ತೋರಿಸಿದ್ವಿ, ಏನು ನಾಡ್ದು ರಿಲೀಸ್ ಮಾಡೋ ಸಾಂಗನ್ನು ಅವ್ರಿಗೆ ತೋರಿಸಿದ್ವಿ. ಅದು ಕೂಡ ಹೇಳಿದ್ರು ಯಾವ ಥರ ಒಂದು ಫೀಲಲ್ಲಿದೆ ಅಂತೇಳಿ. ಎಕ್ಸೈಟ್ ಆಗಿ ಅವರು ಖುಷಿಯಿಂದ, ನಾನು ಪ್ರೋಗ್ರಾಮಿಗೆ ಬರ್ತೀನಿ, ನಿಮ್ಗೆ ಯಾವ ಟೈಮಿಂಗ್ಸ್ ಬೇಕು ಹೇಳಿ, ಈ ಟೈಮಿಂಗ್ ಸಿಗಾದ್ರು ಓಕೆನಾ ಅಂದ್ರೆ ಅವ್ರು ಖುಷಿಯಿಂದ ಹೇಳಿದ್ರು. ಅಂದ್ರೆ ನಮ್ಮ ಶ್ರಮಕ್ಕೆ ಬೆಲೆ ಕೊಟ್ಟು ಅವ್ರು ಅದನ್ನು ಹೇಳಿದ್ರು. ನಾಡ್ದು 15ನೇ ತಾರೀಕು ನಮ್ಮ ಸಿನಿಮಾ ದಿವಸನೇ ಇಟ್ಕೊಂಡ್ಬಿಟ್ಟಿದ್ದೀರಲ್ರಿ ರಿಲೀಸು. ಜಾಕಿನೂ ಕೂಡ ಅವತ್ತೇ ಇದಿದೆ ಇಟ್ಕೊಂಡಿದೆ. ನಾನು ಹೇಳಿದೆ, ಮೇಡಮ್ ಅದು ಗೆದ್ದು ಹೆಸರು ಮಾಡಿ ಹೋಗಂಥದ್ದು ಸಿನಿಮಾ. ಈಗ ಜನ ಅದನ್ನು ಪ್ರೀತಿಯಿಂದ ನೋಡ್ತಾರೆ. ಬಟ್ ಅಲ್ಲಿ ಅಪ್ಪು ಸರ್ ಆಶೀರ್ವಾದದಿಂದ ನಮಗೂ ಕೂಡ ಜನ ಕೈ ಹಿಡಿತಾರೆ. ಹಾಗಾಗಿ ಅವರು ತುಂಬ ಖುಷಿಯಿಂದ ನಾಡ್ದು ಬರ್ತೀನಿ, ಪ್ರೋಗ್ರಾಮು ಮಾಡಿಕೊಡ್ತೀನಿ, ಆಮೇಲೆ ಸಿನಿಮಾ ನೀವು ಯಾವಾಗ ತೋರಿಸ್ತೀರಾ ಹೇಳಿ ನಮಗೆ, ನಾನು ಸಿನಿಮಾ ನೋಡಬೇಕು ಅಂತ ಹೇಳಿದ್ರು. ಅದೇ ಒಂದು ಖುಷಿ ಅಲ್ವಾ.
ಅದಾದ್ಮೇಲೆ ನಿಮ್ಗೆ ಡಾಲಿ ಧನಂಜಯ ಅವರು ತುಂಬಾ ಖುಷಿ ಪಟ್ಟರು. ದಿನಕರ್ ಅವರು ಸಿನಿಮಾ ನೋಡಿ ಫಸ್ಟ್ ಇಡೀ ಸಿನಿಮಾ ನೋಡಿದಂತ ವ್ಯಕ್ತಿ ಅವರೊಬ್ಬರೇ, ವಿತೌಟ್ ರೀರೇಖಣಿ. ತುಂಬಾ ಇಷ್ಟ ಆಗಿ ಒಂದು 200-300 ಜನ ಕೇಳಿರ್ಬೋದು. ಮನೇಲಿ ಸಂಪತ್ ಸರ್ ಇದಾರೆ, ಅವ್ರ ಸೆಟ್ಟಿಗೆ ಅದಕ್ಕೆ ಹೋಗಿದ್ರಂತೆ, ಅಲ್ಲೆಲ್ಲ ಹೇಳ್ತಾ ಇದ್ರಂತೆ ಸಿನಿಮಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಒಂದು ಒಳಗಡೆ ಹೋಗ್ಬಿಟ್ರೆ ಆ ಸಿನಿಮಾ ಜಗತ್ತೇ ಒಂದು ಜಯಣ್ಣ ಅವ್ರ ಮುಖಾಂತರನೇ ಜಯಣ್ಣ ಅವ್ರು ಮಾಡ್ತಿದ್ದಾರೆ, ಅವರೇ ಪ್ರೆಸೆಂಟ್ ಮಾಡ್ತಿದ್ದಾರೆ. ಆಮೇಲೆ ಸುಮಾರು ಜನ ಅಣ್ಣ ಈ ತರ ನೋಡಿದಂಥವ್ರೆಲ್ಲ ಒಂದು ನಾವೆಲ್ಲಕ್ಕಿಂತ ಇಂಪಾರ್ಟೆಂಟ್ ನಿಮ್ಗೆ ನಿಜವಾಗ್ಲೂ ಇಲ್ಲ, ಹೊರಗಡೆ ಜನಕ್ಕೆ ಅವ್ರದ್ದು ಬೇರೆ ತರ ಆಡಿಯನ್ಸ್ ಆಯ್ತು. ಇಂಡಸ್ಟ್ರಿಯಲ್ಲಿ ಮತ್ತೆ ಪತ್ರಕರ್ತರ ಹತ್ರ ನಿಮಗೆ ಹೊಗಳಿಸ್ಕೊಳ್ಳೋದು ಭಾರಿ ಕಷ್ಟ. ಇಲ್ಲಿ ನಾನು ಎಷ್ಟು ಜನ ಜೊತೆ ಪರ್ಸನಲ್ ಕನೆಕ್ಟ್ ಆಗಿದ್ದೀನಿ, ಸುಮಾರಷ್ಟು ಮೀಡಿಯಾದವ್ರು ಕೂಡ ಚೆನ್ನಾಗಿ ಮಾಡಿದಿರಿ ಕಣ್ರಪ್ಪ, ನೀವು ಖಂಡಿತವಾಗೂ ಸಪೋರ್ಟ್ ಮಾಡ್ತೀನಿ ನಿಮ್ಗೆಲ್ಲರಿಗೂ. ಅಂದ್ರೆ ಚೆನ್ನಾಗಿ ಮಾಡಿದೀವಿ ಅಂತ ಅವ್ರ ಬಾಯಲ್ಲಿ ಬಂತು ಅಂದಾಗ ನಮಗೊಂದು ಖುಷಿ, ನಾವು ಚೆನ್ನಾಗಿ ಮಾಡಿದೀವಿ, ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ. ಆಮೇಲೆ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಟೆಕ್ನಿಷಿಯನ್ ಇಂದ ಹಿಡಿದು ಸುಮಾರಷ್ಟು ಜನ ಸಿನಿಮಾ ಟ್ರೈಲರ್ ನಂಗೆ ಚೆನ್ನಾಗಿದೆ ಅಂತ ಅಂದ್ರು ನನಗೆ ಸಮಾಧಾನ ಆಗ್ತಿರಲ್ಲ. ತುಂಬಾ ಚೆನ್ನಾಗಿ ಮಾಡಿದಿರಿ, ತುಂಬಾ ಚೆನ್ನಾಗಿ ಮಾಡಿದಿರಿ, ಯಾರ್ರೀ ಇದು ಮಾಡಿದ್ದು, ಯಾರು ಇದು ಹೆಂಗ್ರಿ, ಎಲ್ಲಿ ಮಾಡಿದ್ರಿ, ಹಿಂಗೆ. ನಿನ್ನೆ ಹೋದಾಗ ಗೋವಿಂದಣ್ಣ ಸಿಕ್ಕಿದ್ರೆ, ಯಾರು ಶಿವಣ್ಣವರ ಮಾವ. ಹೊರಗಡೆ ಹೋಗ್ತಿದ್ದ, ನಾವು ಫಸ್ಟಿಗೆ ಹಾಗೆ ಒಳಗಡೆ ಕೂತಿದ್ವಿ, ಹಿಂಗೆ ಅವ್ರ್ಯಾರು ಕೆರೆಬೇಟೆ, ಏನ್ರಿ ನಿಮ್ದು ಕೆರೆಬೇಟೆ, ಎಲ್ಲೂ ನೋಡಿದ್ರು ಭಾರಿ ಸದ್ದಲ್ರಿ ನಿಮ್ದು ಸಿನಿಮಾದ್ದು, ತುಂಬಾ ಚೆನ್ನಾಗಿ ಮಾಡಿದಿರ ಅಂತಲ್ಲ. ಅದೇ ಖುಷಿ ಅಲ್ವ ಸರ್. ಅವ್ರು ಎಷ್ಟು ಸಿನಿಮಾ ಮಾಡಿಲ್ಲ, ಅವರಲ್ಲಿ ಎಷ್ಟು ದೊಡ್ಡ ದೊಡ್ಡ ಪ್ರೊಡಕ್ಷನ್ ನಲ್ಲಿ ಎಷ್ಟೆಷ್ಟು ಇದನ್ನ ನೋಡಿಲ್ಲ ಅವರೆಲ್ಲ. ಸಿನಿಮಾ ಬೇಕೇ ಇರೋದೇ ಅದಲ್ವಾ, ಮತ್ತೆ ಅವ್ರು ಹೇಳಿದಾಗ ಒಂದು ಖುಷಿ ಆಗುತ್ತೆ. ಓಕೆ, ಸಿನಿಮಾ ರಿಲೀಸ್ ತಯಾರಿ ಹೇಗೆ ನಡೆದಿದೆ? ಆಮೇಲೆ ಇವರು ಸುದೀಪ್ ಸರ್, ಅವ್ರೇನ್ ಸರ್, ಅವ್ರು ಏನ್ ಹೇಳ್ಬೇಕು ಅನ್ನೋದು ಏನಿದೆ ಹೇಳಿ. ಸಿನಿಮಾ ಆಯ್ತು, ನಂಗೆ ಬರಕ್ಕಾಗಿಲ್ಲ, ಹಿಂಗೆ ಒಳ್ಳೇದಾಗ್ಲಿ ಅಂತ ಹೇಳಿ. ಬಟ್ ಟ್ರೈಲರ್ ನೋಡಿದೆ, ತುಂಬಾ ಇಷ್ಟ ಆಯ್ತು. ಏನು ಪ್ರತಿಯೊಂದು ಆ ಕಂಟೆಂಟ್ ಬಗ್ಗೆ ಇಷ್ಟ ಆಯ್ತು, ಆಕ್ಟ್ ಬಗ್ಗೆ ಇಷ್ಟ ಆಯ್ತು, ಅದು ತಗೊಂಡಿರೋ ಅಂತ ಇದು ಅದೆಲ್ಲವೂ ಪರ್ಟಿಕ್ಯುಲರ್ ಆಗಿ 1 ನಿಮಿಷ ಅವ್ರು ಮಾತಾಡ್ಬೇಕು ಅಂತಂದಾಗ ಇಷ್ಟ ಆಗದೆ ಯಾರು ಮಾತಾಡಲ್ಲ. ಇಷ್ಟ ಆಗದೆ ಮಾತಾಡೋ ಹರ್ಕತ್ ಅವ್ರಿಗೆ ಏನಿದೆ ಹೇಳಿ, ಏನಿದೆ ಅವರಿಗೆ? ತಯಾರಿ ಅಂತೂ ಪ್ರಮೋಷನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದೀವಿ ಎಲ್ಲಾ ರೀತಿಲೂ. ಏನೇನು ಒಂದು ದಿ ಬೆಸ್ಟ್ ಅಂದ್ರೆ ಯಾರು ಮಾಡದಿದ್ದೇ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಣ್ಣ. ನಮ್ಮ ಕೈಯಲ್ಲಿ ನಮ್ಮ ಶಕ್ತಿ ಎಷ್ಟಿದೆ, ನಮ್ಮ ಬಜೆಟ್ ಏನಿದೆ ಅದನ್ನ ನೋಡ್ಕೊಂಡು ಅದಕ್ಕೊಂದು ವಿಶೇಷವಾಗಿ ಮುಂದೆ ಈಗ ಎಕ್ಸಾಂಪಲ್ ಹಿಂಗೆ ಹೋಗೋನು ಹಿಂಗೆ ತಿರುಗಿ ನೋಡಂಗೆ ಏನೇನು ಮಾಡಬೇಕು ಸ್ವಲ್ಪ ಪ್ರಯತ್ನ ಮಾಡ್ತಿದ್ದೀವಿ. ಅದು ಕಂಟೆಂಟ್ ವಿಚಾರದಲ್ಲಿ ಆಗ್ಬೋದು, ಪ್ರಮೋಷನ್ ವಿಚಾರದಲ್ಲಿ. ಕೊನೆಯದಾಗಿ ಕೆರೆಬೇಟೆ ಮಾರ್ಚ್ 15 ರಿಲೀಸ್ ಆಗ್ತಾ ಇದೆ. ಈಗ ಕನ್ನಡದ ಪ್ರೇಕ್ಷಕರು ಯಾಕೆ ಈ ಸಿನಿಮಾ ನೋಡಬೇಕು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಸಿನಿಮಾ ನಾನು ಅದನ್ನು ಅವಾಗಲೇ ಹೇಳಿದೆ, ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನಿಮಗೇನು ಟ್ರೈಲರು, ಟೀಸರು, ಸಾಂಗಲ್ಲಿ ಖಂಡಿತವಾಗೂ ಈ ಒಂದು ತಂಡ ಒಂದು ಒಳ್ಳೆ ಒಂದು ಕೆಲಸ ಮಾಡಿದೆ ಅನ್ನೋ ಒಂದು ಭರವಸೆ ನಿಮಗೆ ಸಿಕ್ಕಿದ್ರೆ ನೀವೆಲ್ಲರೂ ಬನ್ನಿ, ಸಿನಿಮಾ ನೋಡಿ. ಯಾಕೆ ಅಂತಂದರೆ ಇವತ್ತಣ್ಣ ಸಿನಿಮಾ ಜಾಸ್ತಿ ದಿವಸ ನಿಮಗೆ ಇದು ಮಾಡೋದಕ್ಕಲ್ಲ, 1 ಶೋ 2 ಶೋ ಸಿನಿಮಾ ರಿಪೋರ್ಟ್ ಗೊತ್ತಾಗಿ ಹೋಗ್ಬಿಡುತ್ತೆ. ಆ 2 ರಿಪೋರ್ಟಲ್ಲಿ ಜನ ಏನಂತಂದ್ರೆ ತುಂಬ ಚೆನ್ನಾಗಿದೆ ಅಂತ ಅಂದ್ರೆ ಮಾತ್ರ ನುಗ್ಬರೋ ಅಂಥದ್ದು. ನಿಮ್ಮೆಲ್ಲರ ಸಹಕಾರದಲ್ಲಿ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ನಮ್ಮನ್ನು ಒಂದು ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹಿಸಿ ನೆಕ್ಸ್ಟ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋ ಅಂಥ ಒಂದು ತಂಡ ನಮ್ಮ ಟೀಮೇ ಇದೆ. ಖಂಡಿತವಾಗೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀವಿ. ಎಸ್, ಇದುವರೆಗೂ ಕೆರೆಬೇಟೆ ಸಿನಿಮಾ ಬಗ್ಗೆ ನಾಯಕ ಗೌರಿಶಂಕರ್ ಅವರು ಸಾಕಷ್ಟು ವಿಚಾರಗಳನ್ನ ಮಾತಾಡಿದರೆ. ಗೌರಿಶಂಕರ್ ಬಗ್ಗೆ ಹೇಳ್ಬೇಕಾದ್ರೆ ಸಾಕಷ್ಟು ಹಸಿವಿರುವಂಥ ವ್ಯಕ್ತಿ. ಹಸಿವು ಅಂತಂದ್ರೆ ಸಿನಿಮಾ ಹಸಿವು. ಆ ಹಸಿವು ಈ ಸಿನಿಮಾದ ಮೂಲಕ ನೀಗ್ತದೆ ಅಂತ ನಾವು ಕೂಡ ಭಾವಿಸ್ತೀವಿ. ನಿಮ್ಮಿಬ್ಬರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕರ್ನಾಟಕ ಟಿವಿ. ಎಲ್ಲ ರೀತಿಯಲ್ಲೂ ನಿಮ್ಮ ಸಹಕಾರ ತುಂಬಾ ದೊಡ್ಡ ಮಟ್ಟದಲ್ಲಿ ಇರಲಿ.